ಶಿಕ್ಷಕರೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಹೊಸ ಚಾಪ್ಟರ್ ಯಾವುದಪ್ಪ ಅಂತಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತಿದ್ದೇವೆ ರೀ. ಈ ಚಾಪ್ಟರ್ನ ನಾನು ನಿಮಗೆ ನೀಟಾಗಿ ವಿತ್ ಬೇಸಿಕ್ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ತಾವು ಚೆನ್ನಾಗಿ ತಿಳ್ಕೋರಿ, ಎಷ್ಟಾಗ್ತದೆ ಅಷ್ಟು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಸರಿನಾ? ಸೊ ಇಲ್ಲಿ ಫಸ್ಟ್ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ, ಚರಾಕ್ಷರ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಆಮೇಲೆ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ರೀ. ಓಕೆ, ಅದನ್ನು ಇಂಗ್ಲೀಷಲ್ಲಿ ಲೀನಿಯರ್ ಇಕ್ವೇಷನ್ ಅಂತ ಕರಿತಿದ್ದೇವೆ ರೀ. ಲೀನಿಯರ್ ಇಕ್ವೇಷನ್ ಅಂದರೆ ರೇಖಾತ್ಮಕ ಸಮೀಕರಣ ಅಂತ ಅಂದಂಗೆ, ವೇರಿಯೇಬಲ್ ಅಂದರೆ ಚರಾಕ್ಷರ ಅಂತ ಅಂದಂಗೆ. ಓಕೆ, ಸೊ ಇಲ್ಲಿ ಚರಾಕ್ಷರಗಳು ಬಂದ್ಬಿಟ್ಟು ಸ್ಮಾಲ್ ಲೆಟರ್ಸ್ ಇದ್ದಿರ್ತಾವ್ರಿ. ಎ, ಬಿ, ಸಿ, ಡಿ ಈ ಥರ ಏನಿದಿರ್ತಲ್ವ, ಎಕ್ಸ್, ವೈ, ಜೆಡ್ ಇವೆಲ್ಲವನ್ನು ನಾವು ಚರಾಕ್ಷರ ಅಂತ ಕರಿತಿದ್ದೇವೆ ರೀ. ಚರಾಕ್ಷರ ಅಂದರೆ ಇವು ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರಂಗಿಲ್ಲ. ಏನಾಗಿರಂಗಿಲ್ಲ, ಇವು ಸ್ಥಿರವಾಗಿರಂಗಿಲ್ಲ ರೀ. ಸ್ಥಿರ ಇರದೇ ಇರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂದರೆ ಚರಾಕ್ಷರ ಅಂತ ಕರಿತಿದ್ದೆವು. ಅದನ್ನು ಇಂಗ್ಲೀಷಲ್ಲಿ ವೇರಿಯೇಬಲ್ ಅಂತ ಕರಿತಿದ್ದೆವು. ವೇರಿ ಆಗೋದು ಅಂದರೆ ಚೇಂಜ್ ಆಗೋದು ರೀ, ಬದಲಾಗೋದು, ಅದನ್ನು ನಾವು ವೇರಿಯೇಬಲ್ ಅಂತ ಕರಿತಿದ್ದೆವು. ಸೊ ಇಲ್ಲಿ ನಿಮಗೆ ವೇರಿಯೇಬಲ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಕನ್ನಡದಲ್ಲಿ ಚರಾಕ್ಷರ ಅಂದ್ರೆ ಏನು ಅಂತ ಗೊತ್ತಾಯಿತು. ಓಕೆನಾ? ಚರಾಕ್ಷರ ಅಂದರೆ ಸ್ಥಿರವಾಗಿರದೇ ಇರ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, ಚರಾಕ್ಷರ ಅಂತ ಕರಿತಿದ್ದೇವೆ. ರೇಖಾತ್ಮಕ ಸಮೀಕರಣ ಅಂದರೆ ಆ ಸಮೀಕರಣದ ನಾವು ಗ್ರಾಫ್ ಹಾಕಿದೆವು ಅಂದ್ರೆ ಅದು ನಮ್ಗೆ ಏನು ಬರಬೇಕು, ಒಂದು ರೇಖೆ ಬರಬೇಕು ರೀ. ಏನು ಬರಬೇಕು, ನಮಗೊಂದು ರೇಖೆ ಬರಬೇಕು. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ರೇಖಾತ್ಮಕ ಸಮೀಕರಣ ಅಂತ ಕರಿತಿದ್ದೇವೆ ರೀ. ಇನ್ನೊಂದು ಟೈಮ್ ಹೇಳ್ತೀನಿ ನೋಡ್ರಿ, ನಾವು ಒಂದು ಸಮೀಕರಣದ ಯಾವುದೇ ಒಂದು ಸಮೀಕರಣದ ಗ್ರಾಫ್ ನಕ್ಷೆನ ಹಾಕಿದಾಗ ನಮಗೇನು ಬರಬೇಕು, ರೇಖೆ ಬರಬೇಕು ರೀ. ಅದಕ್ಕೆ ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತಿದ್ದೇವೆ ರೀ. ಅದನ್ನು ಇಂಗ್ಲೀಷಲ್ಲಿ ಲೀನಿಯರ್ ಇಕ್ವೇಷನ್ ಅಂತ ಕರಿತಿದ್ದೆವು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾಗಿತ್ತು ಅಂದರೆ, ಯಾವುದೇ ಒಂದು ಇಕ್ವೇಷನನ್ನು ತಗೋರಿ. ಒಂದು ಎಕ್ಸಾಂಪಲ್, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ತಗೋರಿ. ಏನಾದ್ರೆ ಇದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ಇಲ್ಲಿ ವೇರಿಯೇಬಲ್ ಅನ್ನು ಈಗ ಹೇಳಿದ್ದೇನೆ ನಿಮಗೆ. ಚರಾಕ್ಷರ ಅಂದ್ರೇನು, ಎಕ್ಸ್, ವೈ, ಜೆಡ್ ಅಥವಾ ಎ, ಬಿ, ಸಿ, ಡಿ ಈ ಥರ ಸ್ಮಾಲ್ ಲೆಟರ್ಸ್ ಏನಿರ್ತಾವಲ್ವ, ಅವುಗಳನ್ನು ನಾವು ಏನಂತ ಕರಿತೀವಿ, ವೇರಿಯೇಬಲ್ ಅಂತ ಕರಿತಿದ್ದೆವು. ಇಲ್ಲಿ ವೇರಿಯೇಬಲ್ ಬಂದ್ಬಿಟ್ಟು ಎಕ್ಸ್ ಇದೆ ನೋಡ್ರಿ. ಇದರದ್ದು ಕೋಎಫಿಷಿಯಂಟ್ ಎಷ್ಟಿದೆ ರೀ, ಎ ಇದೆ. ವಾಯ್ದು ಕೋಎಫಿಷಿಯಂಟ್ ಎಷ್ಟಿದೆ ರೀ, ಬಿ ಇದೆ. ಇದಕ್ಕೆ ಸಹಗುಣಕ ಅಂತ ಕರಿತಿದ್ದೆವು. ಎ ಮತ್ತು ಬಿ ಎರಡು ಏನದ ಅಂದರೆ, ಎ ಎಕ್ಸ್ನ ಸಹಗುಣಕ ಅದ ರೀ, ಬಿ ವಾಯ್ನ ಸಹಗುಣಕ ಅದ. ಸೊ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ವೇರಿಯೇಬಲ್ ಅದ, ವಾಯ್ ಅಂತಕ್ಕಂಥದ್ದು ವೇರಿಯೇಬಲ್ ಅದ. ಅದರದ್ದು ಪವರ್ ಏನಾದ್ರು ಅಥವಾ ಅದರದ್ದು ಘಾತ, ಅದರದ್ದು ಡಿಗ್ರಿ ಒಂದಿದ್ದಿತ್ತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ರೇಖಾತ್ಮಕ ಸಮೀಕರಣ ಅಂತ ಕರಿತಿದ್ದೆವು. ಏನಂತ ಕರಿತೀವಿ, ರೇಖಾತ್ಮಕ ಸಮೀಕರಣ. ಅದನ್ನು ಇಂಗ್ಲೀಷಲ್ಲಿ ನಾವು ಲೀನಿಯರ್ ಇಕ್ವೇಷನ್ ಅಂತ ಕರಿತಿದ್ದೇವೆ ರೀ. ಯಾವಾಗ ಒಂದು ಇಕ್ವೇಷನಲ್ಲಿ ವೇರಿಯೇಬಲ್ದು ಪವರ್ ಎಷ್ಟಾಗಿರಬೇಕು, ಒಂದಾಗಿರಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ, ರೇಖಾತ್ಮಕ ಸಮೀಕರಣಗಳು ಅಂತ ಕರಿತಿದ್ದೇವೆ ರೀ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ ಏನಿದೆ ಅಂದರೆ, 2 ಚರಾಕ್ಷರ ಉಳ್ಳ ಅಂತ ಹೇಳಿದ್ದಾನಂತ. ಏನಂತ ಹೇಳಿದ್ದಾನೆ ಇಲ್ಲಿ, 2 ಚರಾಕ್ಷರ ಉಳ್ಳ ಅಂತ ಹೇಳಿದ್ದಾನೆ. ಒಂದು ಎಕ್ಸ್ ಅಂತಕ್ಕಂಥದ್ದು ಒಂದು ಚರಾಕ್ಷರ ಇದೆ, ವಾಯ್ ಅಂತಕ್ಕಂಥದ್ದು ಒಂದು ಚರಾಕ್ಷರ ಇದೆ, ಹೌದಲ್ವಾ? ಸೊ ಎಕ್ಸ್ ಮತ್ತು ವಾಯ್ ಇರೋದ್ರಿಂದ ಈ ಸಮೀಕರಣಕ್ಕೆ ಏನಂತ ಕರಿತೀವಿ ನಾವು, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರಿತಿದ್ದೇವೆ ನೋಡ್ರಿ. ತಿಳಿತಾ? ಎಸ್, ಭಾಳ ಸಿಂಪಲ್ ಅದ ರೀ. ಫಸ್ಟ್ ನೀವು ಚಾಪ್ಟರ್ ಏನದಂತ ಅರ್ಥ ಮಾಡ್ಕೋಬೇಕು. ಆ ಚಾಪ್ಟರ್ ಹೆಸರು ಏನಿದೆ ಅಲ್ಲ ಅದನ್ನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಚಾಪ್ಟರ್ನ ಈಸಿಯಾಗಿ ಅರ್ಥ ಮಾಡ್ಕೋಬೋದ್ರಿ. ಸುಮಾರು ಜನಕ್ಕೆ ಆ ಚಾಪ್ಟರ್ ಮೀನಿಂಗೇ ಗೊತ್ತಿರಂಗಿಲ್ಲ. ಎಷ್ಟೋ ಜನಕ್ಕೆ ಲೀನಿಯರ್ ಇಕ್ವೇಷನ್ ಅಂದರೆ ಗೊತ್ತಿರಂಗಿಲ್ಲ, ಎಷ್ಟೋ ಜನಕ್ಕೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂದರೆ ಗೊತ್ತಿರಂಗಿಲ್ಲ, ಹೌದಲ್ವಾ? ಎಷ್ಟೋ ಜನಕ್ಕೆ ವೇರಿಯೇಬಲ್ ಅಂದರೆ ಗೊತ್ತಿರಂಗಿಲ್ಲ. ಹಾಗಾಗಿ ನಾನು ನಿಮಗೆ ಎಲ್ಲ ನೀಟಕ್ಕೆ ಹೇಳ್ಕೊಟ್ಟಿದ್ದೀನಿ. ಈ ಜೋಡಿಗಳು ಅಂತಕ್ಕಂಥದ್ದನ್ನು ನಾನು ಇವಾಗ ಹೇಳಂಗಿಲ್ಲ, ಇದನ್ನು ಲಾಸ್ಟಿಗೆ ಹೇಳ್ತೀನಿ. ಓಕೆ, ಇವಾಗ ಏನು ಹೇಳಿದ್ದೀನಿ ನಾನು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಓಕೆ, ಇದು ಪೇರ್ ತೆಗೆಯೋಣ ಅಂತಿದ್ದು, ಪೇರ್ ಆಮೇಲೆ ಹೇಳೋಣ. ಇಲ್ಲಿ ಏನು ಹೇಳಿದ್ದೀನಿ ಅಂದರೆ ಲೀನಿಯರ್ ಇಕ್ವೇಷನ್ಸ್ ಇನ್
2 ವೇರಿಯೇಬಲ್ಸ್ ಹೇಳ್ತೀನಿ. ಬೇಕು ಅಂದರೆ ಇನ್ನೊಂದು ಟೈಮ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 3x ಪ್ಲಸ್ 4y ಪ್ಲಸ್ 5 = 0 ಗೊತ್ತಾಯ್ತಲ್ವಾ? ಎಸ್, ಇದು ಏನದ ಅಂದರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅದ ನೋಡ್ರಿ. ಒಂದು ಎಕ್ಸ್ ಅಂತಕ್ಕಂಥದ್ದೊಂದು ಚರಾಕ್ಷರ ಇದೆ, ವಾಯ್ ಅಂತಕ್ಕಂಥದ್ದೊಂದು ಚರಾಕ್ಷರ ಇದೆ. ಇವುಗಳನ್ನ ಇಂಗ್ಲೀಷಲ್ಲಿ ನಾವು ವೇರಿಯೇಬಲ್ಸ್ ಅಂತ ಕರಿತಿದ್ದೇವೆ. ಕರೆಕ್ಟಾ? ಸೊ ಇಂಥವೇ 2 ಇದ್ದು ಅಂದ್ರೆ ಅವೇನಾಗ್ತಾವ್ರಿ? ಜೋಡಿಗಳು ಆಗ್ತಾವ್ರಿ. ಇಂಥವು 2 ಇದ್ದು ಅಂದ್ರೆ ಏನಾಗ್ತಾವ? ಜೋಡಿಗಳು ಅಥವಾ ಪೇರ್ ಆಗ್ತಾವ. ಕರೆಕ್ಟ್ ಅಲ್ವಾ? ಪೇರ್ ಅಂದ್ರೆ ಜೋಡಿ ಅಲ್ವಾ? 2 ಇರ್ಬೇಕಲ್ವಾ? ಸೊ ಇಲ್ಲಿ ಎಷ್ಟು ರೇಖಾತ್ಮಕ ಸಮೀಕರಣಗಳು ಅದಾವ್ರಿ? ಇಲ್ಲಿ 1 ಇದೆ, ಇನ್ನೊಂದು ಬರೀಲೆ ನಾನು. ಎಸ್, 4x ಪ್ಲಸ್ 5y ಪ್ಲಸ್ 10 = 0. ಇದು ಒಂದು 2 ಚರಾಕ್ಷರ ಉಳ್ತಕ್ಕಂಥ ರೇಖಾತ್ಮಕ ಸಮೀಕರಣ ಇದೆ. ಇವೆರಡನ್ನ ನಾವು ಏನಂತ ಕರಿತೀವಿ ಅಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತಿದ್ದೆವು. ಬಟ್ ಇವೆರಡು ಇಕ್ವೇಷನಲ್ಲಿ ವೇರಿಯೇಬಲ್ ಏನಾಗಿರ್ಬೇಕ್ರಿ? ಒಂದೇ ಇರಬೇಕು. ಇಲ್ಲಿ ಎಕ್ಸ್ ಇದೆ ಅಲ್ವಾ? ಈ ಇಕ್ವೇಷನಲ್ಲೂ ಎಕ್ಸ್ ಇರಬೇಕು. ಇಲ್ಲಿ ವಾಯ್ ಇದೆ ಅಲ್ಲ? ಈ ಇಕ್ವೇಷನಲ್ಲೂ ವಾಯ್ ಇರಬೇಕು. ಇದು ಕಂಡೀಷನ್ ನಿಮಗೆ ಗೊತ್ತಿರ್ಬೇಕು ನೋಡ್ರಿ. ಅರ್ಥ ಆಯ್ತಾ? 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಟೈಮ್ ಹೇಳ್ತೀನಿ ನೋಡ್ರಿ. ಏನಪ್ಪಾ ಅಂದರೆ an equation of the form ax plus by plus c = 0. ಯಾವ ಫಾರ್ಮಲ್ಲಿ ಇರಬೇಕದು? ax plus by plus c = 0 ಈ ಫಾರ್ಮಲ್ಲಿ ಇರಬೇಕು. ಮತ್ತೆ ಒಂದು ಕಂಡೀಷನ್ ಇದೆ ರೀ. ಏನು ಅಂದರೆ ಎ ಬಿ ಸಿ ಇವು ಮೂರು ಏನಾಗಿರ್ಬೇಕು ಅಂದರೆ ರಿಯಲ್ ನಂಬರ್ ಆಗಿರ್ಬೇಕು, ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರ್ಬೇಕು ರೀ. ಯಾವುದು? ಎ ಬಿ ಮತ್ತು ಸಿ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ ಆಗಿರ್ಬೇಕು. ಅಂದರೆ ಇಮ್ಯಾಜಿನರಿ ಆಗಿರಬಾರ್ದು ಅಂತ. ಏನಾಗಿರ್ಬಾರ್ದು? ಇಮ್ಯಾಜಿನರಿ ಸಂಖ್ಯೆ ಆಗಿರಬಾರ್ದು. ಗೊತ್ತಾಯ್ತಲ್ವಾ? ಮತ್ತೇನಾಗಿರ್ಬೇಕಂದ್ರೆ ಅದೊಂದು ರಿಯಲ್ ನಂಬರ್ ಆಗಿರಬೇಕು. ಮತ್ತು ಎ ಬಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಎ ಬಿ ಏನಾಗಿರ್ಬಾರ್ದ್ರಿ? 0 ಆಗಿರಬಾರ್ದು. ಎ ಮತ್ತು ಬಿ ಎರಡು 0 ಆಗಿವೆ ಅಂದರೆ ಏನಾಗ್ತದೆ? ಇದು ಸಿ = 0 ಬರ್ತದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಇದನ್ನೇನಂತ ಕರಿತೀವಿ ನಾವು ಅಂದರೆ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತಿದ್ದೇವೆ. ಇದೊಂದು ವೇರಿಯೇಬಲ್, ಇದೊಂದು ವೇರಿಯೇಬಲ್. ಮತ್ತು ಇದರ ಹೈಯೆಸ್ಟ್ ಪವರ್ ಎಷ್ಟಿದೆ ಇಲ್ಲಿ? 1 ಇದೆ. ಕರೆಕ್ಟ್ ಅಲ್ವಾ? ಎಸ್, ax ಪ್ಲಸ್ by ಪ್ಲಸ್ c = 0 ಇದ್ದಿತ್ತು ಅಂದರೆ ಇದನ್ನು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅಂತ ಕರಿತಿದ್ದೆವು. ಇಂಥವೇ 2 ಇಕ್ವೇಷನ್ ಇದ್ದು ಅಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅಂತ ಕರಿತಿದ್ದೇವೆ ರೀ. ಅರ್ಥ ಆಯ್ತಾ? ತುಂಬ ಇಂಟ್ರೆಸ್ಟಿಂಗ್ ಇದೆ ರೀ, ಈಸಿ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೋರಿ. ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ರೈಟ್? ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ಅಷ್ಟು ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಅಂತ ಅದನ್ನು ಚೆನ್ನಾಗಿ ತಿಳ್ಕೊರಿ. ಗೊತ್ತಾಯ್ತಾ? ಫಸ್ಟ್ ಪಾಯಿಂಟ್ ಲರ್ನಿಂಗ್ ಪಾಯಿಂಟ್ಸ್ ಏನದಲ್ಲ ತುಂಬ ಇಂಪಾರ್ಟೆಂಟ್ ಅದ ನೋಡ್ರಿ. ಫಸ್ಟ್ ಪಾಯಿಂಟ್ ನಿಮಗೆ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅಂದ್ರೆ ಏನಂತ ಹೇಳ್ಕೊಟ್ಟಿನಿ. ಸೆಕೆಂಡ್ ಪಾಯಿಂಟಿಗೆ ಹೋಗೋಣ್ರಿ. ಎಸ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಂದರೆ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಹ್ಯಾಸ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್. ಅಂದ್ರೆ ಇಲ್ಲಿ ನಿಮಗೆ ಎಷ್ಟು ಪರಿಹಾರಗಳು ಸಿಗ್ತಾವಂದ್ರೆ ಅನಂತ ಪರಿಹಾರಗಳು ಸಿಗ್ತಾವ್ರಿ. ಎಷ್ಟು? ಅನಂತ ಪರಿಹಾರ. ಸರ್ ಹಿಂಗೆ ಅಂದ್ರೆ ಏನ್ರಿ? ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದ್ರೆ ಏನ್ರಿ? ನಮ್ಗೆ ಗೊತ್ತೇ ಆಗಲಾಗ್ಯದ. ಎಸ್, ಭಾಳ ಸಿಂಪಲ್ ಅದ ರೀ. ಓಕೆ, ಸೊ ಎಕ್ಸ್ ಪ್ಲಸ್ 2y = 0 ಅದಂತ ಅನ್ಕೋರಿ. ಏನಾದ್ರೆ ಇದು ಎಕ್ಸ್ ಪ್ಲಸ್ 2y = 0. ಓಕೆ, ಇದು ಯಾವ ಸಮೀಕರಣ ಅದಂದ್ರೆ ರೇಖಾತ್ಮಕ ಸಮೀಕರಣ ಇದೆ. ರೇಖಾತ್ಮಕ ಸಮೀಕರಣ. ಎಷ್ಟು ಚರಾಕ್ಷರಗಳದಾವ? 2 ಚರಾಕ್ಷರಗಳದಾವ ರೀ. ಕರೆಕ್ಟಾ? ರೈಟ್. ರೇಖಾತ್ಮಕ ಯಾಕಂತೀನಿ ಅಂದರೆ ಇಲ್ಲಿ ಚರಾಕ್ಷರದ ಘಾತ ಎಷ್ಟದ ರೀ? 1 ಅದ. ಕರೆಕ್ಟ್ ಅಲ್ವಾ? ಸೊ ವೇರಿಯೇಬಲ್ದು ಪವರ್ ಎಷ್ಟಿದೆ? 1 ಇದೆ. ಅವು ಏನಾಗ್ತವೆ? ಲೀನಿಯರ್ ಇಕ್ವೇಷನ್ ಆಗ್ತದೆ. 2 ವೇರಿಯೇಬಲ್ಸ್ ಇರೋದ್ರಿಂದ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಆಗ್ತದೆ. ಸರಿನಾ? ಸೊ ಇವಾಗ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದರೆ ಈ ಒಂದು ಇಕ್ವೇಷನ್ದು ಸಾಲ್ಯೂಷನನ್ನು ಕಂಡುಹಿಡಿಬೇಕು. ನೀವು ಏನು ಕಂಡುಹಿಡಿಬೇಕು? ಸಾಲ್ಯೂಷನನ್ನು ಕಂಡುಹಿಡಿಬೇಕು ರೀ. ಸಾಲ್ಯೂಷನ್ ಅಂದರೆ ಏನ್ರಿ? ಸಾಲ್ಯೂಷನ್ ಅಂದರೆ ಎಕ್ಸ್ ವ್ಯಾಲ್ಯೂ ಮತ್ತು ವಾಯ್ ವ್ಯಾಲ್ಯೂ ಕಂಡುಹಿಡಿಯೋದನ್ನೇ ನಾವು ಸಾಲ್ಯೂಷನ್ ಆಫ್ ದ ಇಕ್ವೇಷನ್ ಅಂತ ಕರಿತಿದ್ದೇವೆ. ಸಾಲ್ವ್ ದಿಸ್ ಇಕ್ವೇಷನ್ ಅಂತ ಬರ್ತದೆ. ಈ ಇಕ್ವೇಷನನ್ನು ಬಿಡಿಸಿ ಅಂತ ಬರುತ್ತೆ. ಕರೆಕ್ಟಾ? ಸಾಲ್ವ್ ಅಂದರೆ ಏನು? ಎಕ್ಸ್ ಬೆಲೆ ಕಂಡುಹಿಡಿಬೇಕು, ವಾಯ್ ಬೆಲೆ ಕಂಡುಹಿಡಿಬೇಕು. ಅದನ್ನು ಸಾಲ್ವ್ ಮಾಡೋದು ಅಂತಾರೆ.
ಇದನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಬಿ ಡಿ ಸಿ ಅಂತ ಕರಿತಿದ್ದೆವು. ಈ ರೇಖಾತ್ಮಕ ಸಮೀಕರಣವನ್ನು ಬಿ ಡಿ ಸಿ ಅಂದ್ರೆ ಹೆಂಗೆ ಬಿಡಿಸ್ಬೇಕು? ಏನಿಲ್ಲ, ಅಲ್ಲಿ ಎಕ್ಸ್ ಬೆಲೆ ವಾಯ್ ಬೆಲೆ ಕಂಡಿರಿ, ಅದು ಬಿಡಿಸ್ದಂಗೆ ಅಷ್ಟೇ. ಓಕೆ, ಇಲ್ಲಿ ನಮಗೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತಾ ಇದೆ ಅಂದರೆ ಎಕ್ಸ್ ಬೆಲೆ ಎಷ್ಟು ಬರ್ತಾ ಇದೆ ಅಂದರೆ ಇನ್ಫಿನೈಟ್ ನಂಬರ್ಸ್ ಬರ್ತಾ ಇದಾವಂತ. ಸೊ ಅದೇ ಥರ ವಾಯ್ ಬೆಲೆ ಎಷ್ಟು ಬರ್ತಾ ಇದೆ ಅಂದರೆ ಇನ್ಫಿನೈಟ್ ನಂಬರ್ಸ್ ಬರ್ತಾ ಇದಾವಂತ. ಅಂದ್ರೆ ಒಂದೇ ಸೊಲ್ಯೂಷನ್ ಇಲ್ಲ, ಇಲ್ಲಿ ನಮಗೆ ಬೇಜಾನ್ ಸೊಲ್ಯೂಷನ್ಸ್ ಬರ್ತಾವೆ. ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇವೆಲ್ಲ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಮುಂದೆ ಕನ್ಫ್ಯೂಸ್ ಆಗ್ತಾವೆ ನಾವು ಲೆಕ್ಕ ಹೇಳ್ಬೇಕಂದ್ರೆ, ಅದಕ್ಕೆ ಇವುಗಳನ್ನು ಇವಾಗೇ ಹೇಳ್ತಾ ಇದ್ದೇನೆ ರೀ. ಓಕೆ, ಚೆನ್ನಾಗಿ ತಿಳ್ಕೋರಿ. ಸರಿ, ಇವಾಗ ಎಕ್ಸ್ ಪ್ಲಸ್ 2y = 0 ಬರ್ಕೊಂಡ್ರಿ. ಎಕ್ಸ್ = ಏನಾಗುತ್ತೆ ರೀ? -2y ಆಗ್ತದೆ. ಏನಾಗ್ತದೆ? ಎಕ್ಸ್ = -2y. ಓಕೆ, ಇದು ಇಕ್ವೇಶನ್ ತಲೆಯಾಗಿರ್ತದೆ ನಿಮ್ಗೆ. ಎಕ್ಸ್ = -2y. ಇವಾಗ y = 1 ಹಾಕ್ರಿ ಈ ಇಕ್ವೇಶನ್ದಾಗ. ಎಕ್ಸ್ = ಎಷ್ಟು ಬರ್ತದೆ? ಅವಾಗ -2 ಬರ್ತದೆ. ಈ ಒಂದು ವೇಳೆ y = 1 ಆಯ್ತು ಅಂದರೆ ಎಕ್ಸ್ = ಎಷ್ಟು ಬರ್ತದೆ? -2 ಬರ್ತದೆ. ಹೌದಾ? ಸೊ ಅದೇ ಥರ ಇಲ್ಲಿ y = 0 ಹಾಕ್ರಿ. y = 0 ಹಾಕ್ರಿ. y = 0 ಹಾಕಿದಾಗ ಎಕ್ಸ್ = -2 ಗುಣಿಲೆ 0 ಅಂದರೆ 0ನೇ ಬರ್ತದೆ. ಎಕ್ಸ್ = 0ನೇ ಬರುತ್ತೆ. ಇದೇ ಥರ ನೀವು y ಬೆಲೆ ಏನು ಬೇಕದು ಹಾಕ್ರಿ. y ಬೆಲೆ ಏನು ಹಾಕ್ರಿ ನೀವು. ಓಕೆ, ಅವಾಗ ಎಕ್ಸ್ನ ಬೆಲೆ ನಿಮಗೆ ಬೇರೆದು ಬಂದೇ ಬರ್ತದೆ ರೀ. ಇದರ ಅರ್ಥ ಏನು? ನಮಗೆ ಸಾಲ್ಯೂಷನ್ಸ್ ಒಂದೇ ಸಿಗ್ತಾ ಇಲ್ಲ, ಅನಂತ ಸಾಲ್ಯೂಷನ್ಸ್ಗಳು, ಸಾಕಷ್ಟು ಅನ್ಕೌಂಟೇಬಲ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಸಿಗ್ತಾ ಇದಾವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಹ್ಯಾಸ್ ಇನ್ಫಿನಿಟ್ಲಿ ಮೆನಿ ಸಾಲ್ಯೂಷನ್ಸ್. ಅಂದರೆ ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ನಾವು ಅಂದರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅನಂತ ಪರಿಹಾರಗಳನ್ನು ಹೊಂದಿರುತ್ತವೆ. ನಿಮಗೆ MCQ ಅಲ್ಲಿ ಕೇಳ್ಬೋದು. ಏನಂತ ಕೇಳ್ಬೋದ್ರಿ MCQ ಅಲ್ಲಿ? ಎ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಹ್ಯಾಸ್ ಡ್ಯಾಶ್ ಸಾಲ್ಯೂಷನ್ಸ್ ಅಂತ ಕೇಳ್ತಾನ್ರಿ. ಡ್ಯಾಶ್ ಸೊಲ್ಯೂಷನ್ ಬಂದಾಗ ಯೂನಿಕ್ ಸೊಲ್ಯೂಷನ್ ಅಥವಾ 2 ಸೊಲ್ಯೂಷನ್ಸ್ ಅಥವಾ ನೋ ಸೊಲ್ಯೂಷನ್ ಅಥವಾ ಎಸ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಈ ಥರ ಆಪ್ಷನ್ಸ್ ಕೊಡ್ಬೋದು. ಯೂನಿಕ್, 2, ನೋ ಸೊಲ್ಯೂಷನ್, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್. ಈ ಥರ ನಿಮಗೆ ಎಕ್ಸಾಮ್ಸಲ್ಲಿ MCQ ಕ್ವಶನ್ಸ್ಗಳು ಬರ್ತಾವ. ಅದಕ್ಕೆ 360 ಆ್ಯಂಗಲಲ್ಲಿ ಎಲ್ಲ ಆ್ಯಂಗಲಲ್ಲಿ ತಾವೇನು ಮಾಡ್ಬೇಕು, ಇದನ್ನು ಚೆನ್ನಾಗಿ ತಿಳ್ಕೊಂಡು ತಲೆಯಲ್ಲಿ ಇಟ್ಕೋಬೇಕು, ನೆನಪಾರಬಾರ್ದು. ಓಕೆ, ಭಾಳ ಸಿಂಪಲ್ ಇದೆ. ಅರ್ಥ ಆಯ್ತಲ್ವಾ? ಇದು ಏನು ಡೌಟ್ ಇಲ್ಲಲ್ವಾ? ಎಸ್, ಕ್ಯಾನ್ ಐ ಗೋ ಟು ನೆಕ್ಸ್ಟ್ ಪಾಯಿಂಟ್? ಎಸ್, ಎಲ್ಲವನ್ನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಅಂತ ಚೆನ್ನಾಗಿ ತಿಳ್ಕೊರಿ ನೀವು, ಸಾಕಷ್ಟೇ. ಅದಕ್ಕೆ ಬಿಟ್ಟು ಮತ್ತೇನು ಮಾಡಬೇಡ್ರಿ. ಒಳ್ಳೆ ರಿಸಲ್ಟ್ ಬರ್ತದ, ನಿಮ್ಗೆ ಒಳ್ಳೇದಾಗೇ ಆಗ್ತದ್ರಿ. 3rd ಕ್ವಶನ್ ನೋಡ್ರಿ, ಏನದ ಓದ್ರಿ. ಎಸ್, ಇದನ್ನ ಆಲ್ರೆಡಿ ಹೇಳಿದ್ದೀನಿ. ದ ಗ್ರಾಫ್ ಆಫ್ ಎವ್ರಿ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಈಸ್ ಎ ಸ್ಟ್ರೇಟ್ ಲೈನ್. ನಾನು ಫಸ್ಟಿಗೆ ಹೇಳಿದ್ದೀನಿ ನೋಡ್ರಿ, ಫಸ್ಟಿಗೆ ಹೇಳಿದ್ದೀನಲ್ವಾ? ಏನು ಹೇಳಿದ್ದೀನಿ ಅಂತಂದರೆ ಈ ಒಂದು ರೇಖಾತ್ಮಕ ಸಮೀಕರಣದ ಗ್ರಾಫ್ ನಮಗೆ ಏನು ಬರ್ತಂದ್ರೆ ಸ್ಟ್ರೇಟ್ ಲೈನ್ ಬರ್ತಂದ್ರೆ ಒಂದು ರೇಖೆ ಬರ್ತದೆ. ಹೌದಲ್ವಾ? ಎಸ್, ರೇಖಾತ್ಮಕ ಸಮೀಕರಣದ ಗ್ರಾಫ್ ಏನು ಬರ್ತಂದ್ರೆ ಒಂದು ಲೈನ್ ಬರ್ತದೆ. ಏನು ಬರ್ತದೆ? ಒಂದು ಲೈನ್ ಬರ್ತದೆ. ನಿಮಗೆ ಅದನ್ನು ನೀಟಾಗಿ ಹೇಳ್ಕೊಡು ಅಂದರೆ ಹೇಳ್ಕೊಡ್ತೀನಿ ಅಂತಾರೆ. ಓಕೆನಾ? ಎಸ್, ಎಕ್ಸ್ ಮೈನಸ್ 2y = 0 ಅಂತ ಅನ್ಕೋರಿ. ಏನಾದ್ರೆ ಇದು ಎಕ್ಸ್ ಮೈನಸ್ 2y = 0 ಒಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಹೌದಾ? ಕನ್ನಡದಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅದ ನೋಡ್ರಿ. ಹೌದಲ್ವಾ? ಎಸ್, ಇಲ್ಲಿ ನೀವು ಒಂದು ಡಬ್ಬ ಹಾಕಬೇಕು. ಏನು ಹಾಕಬೇಕು? ಒಂದು ಡಬ್ಬ ಹಾಕಬೇಕು. ಭಾಳ ಸಿಂಪಲ್ ಇದೆ ರೀ. ಮೇಲ್ಗಡೆ ಎಕ್ಸ್ ಅಂತ ಬರೀರಿ, ಕೆಳಗಡೆ y ಅಂತ ಬರೀರಿ. ಮತ್ತೆ ಇಲ್ಲಿ ನಿಮಗೆ 3 ಬಾಕ್ಸ್ ಅಥವಾ 3 ಡಬ್ಬ ಕೊಡ್ರಿ. ಇದನ್ನ ಏನಂತ ಬರ್ಕೋಬೋದ್ರಿ ನೀವು? x = 2y ಅಂತ ಬರಿಬೋದು. ಏನಂತ ಬರಿಬೋದು? x = 2y.
ಇವಾಗಿಲ್ಲಿ y ಈಕ್ವಲ್ ಟು 0 ಹಾಕ್ರಿ. y ಈಕ್ವಲ್ ಟು 0 ಹಾಕಿದಾಗ x ಈಕ್ವಲ್ ಟು ಏನು ಬರ್ತದೆ ನೋಡ್ರಿ, ಈ ಇಕ್ವೇಷನಲ್ಲಿ y ಈಕ್ವಲ್ ಟು 0 ಹಾಕಬೇಕು. x ಈಕ್ವಲ್ ಟು ಏನಾಗುತ್ತೆ, 2 ಗುಣಿಲೆ 0 ಅಂದರೆ 0ನೇ ಆಗ್ತದೆ. y ಈಕ್ವಲ್ ಟು 0 ಆದಾಗ x ಈಕ್ವಲ್ ಟು 0 ಆಗುತ್ತೆ. ಹೌದಾ? ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್ y ಈಕ್ವಲ್ ಟು 1 ಹಾಕ್ರಿ. y ಈಕ್ವಲ್ ಟು ಏನು ಹಾಕಬೇಕು, 1 ಹಾಕ್ಬೇಕು ಈ ಸಮೀಕರಣದಾಗ. x ಈಕ್ವಲ್ ಟು ಏನು ಬರ್ತದೆ ನೋಡೋಣ, 2 ಗುಣಿಲೆ 1 ಅಂದರೆ 2 ಆಗ್ತದೆ. y ಈಕ್ವಲ್ ಟು 1 ಹಾಕಿದಾಗ x ಈಕ್ವಲ್ ಟು 2 ಆಗ್ತದೆ. ಹೌದಾ? ಸೊ ಅದೇ ಥರ ಥರ್ಡ್ ಕೇಸಲ್ಲಿ ನೋಡ್ರಿ, y ಈಕ್ವಲ್ ಟು 2 ಹಾಕ್ರಿ. ನಿಮ್ಮ ಮನಸ್ಸಿಗೆ ಬಂದೇ ಹಾಕ್ಬೋದು. y ಈಕ್ವಲ್ ಟು 2 ಹಾಕೋಣ ಅಂತ. ಅವಾಗ ಏನಾಗ್ತದೆ, ಇದು x ಈಕ್ವಲ್ಸ್ ಟು 2 ಗುಣಿಲೆ y ಇದ್ದಲ್ಲಿ 2 ಹಾಕ್ರಿ. 2 4 ಅಂದ್ರೆ y ಈಕ್ವಲ್ ಟು 2 ಇದ್ರೆ x ಈಕ್ವಲ್ ಟು 4 ಆಯಿತು. ಗೊತ್ತಾಯ್ತಾ? ಇದನ್ನ ಎ ಪಾಯಿಂಟ್ ಅನ್ಕೋರಿ, ಇದನ್ನ ಬಿ ಪಾಯಿಂಟ್ ಅನ್ಕೋರಿ, ಇದನ್ನ ಸಿ ಪಾಯಿಂಟ್ ಅಂತ ಅನ್ಕೋರಿ. ಎ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಏನು ಬರ್ತಾವ್ರಿ, 0,0. ಬಿ ಪಾಯಿಂಟಿಂದ ಏನು ಬರ್ತದ, 2,1. ಮತ್ತು ಸಿ ಪಾಯಿಂಟಿಂದ ಏನು ಬರ್ತದ, 4,2. ಈಗ ಗೊತ್ತೈತಲ್ವಾ ಕೋಆರ್ಡಿನೇಟ್ ಜಾಮೆಟ್ರಿದಾಗ ಹೇಳಿ ನೋಡ್ರಿ ನಾನು. ಈ ಥರ ನಿರ್ದೇಶಾಂಕ ಬಿಂದುಗಳನ್ನು ನಾವೇನು ಮಾಡಬೇಕು ಅಂದರೆ ಪ್ಲಾಟ್ ಮಾಡ್ಬೇಕ್ರಿ. ಕಾರ್ಟೇಷಿಯನ್ ಪ್ಲೇನಲ್ಲಿ ಹಾಕ್ಬೇಕು. ಇವು ಹಾಕೋಣವಾ? ಎಸ್, ಹಾಕಿ ನೋಡ್ರಿ. ಇದ್ರದ್ದು ಗ್ರಾಫ್ ಏನು ಬರ್ತದೆ ನಿಮ್ಗೆ ಅಂತಂದರೆ, ಲೀನಿಯರ್ ಇಕ್ವೇಷನ್ದು ಗ್ರಾಫ್ ಏನು ಬರ್ತದ, ಒಂದು ಸ್ಟ್ರೇಟ್ ಲೈನ್ ಬರ್ತದೆ ರೀ. ಓಕೆ, ಅದನ್ನು ಕನ್ನಡದಲ್ಲಿ ಒಂದು ಸರಳ ರೇಖೆ ಅಂತ ಕರಿತಿದ್ದೇವೆ. ಎಸ್, ಇದೊಂದು ಕಾರ್ಟೇಷಿಯನ್ ಪ್ಲೇನ್ ಇದೆ, ಹೌದಲ್ವಾ? ಎಸ್, ಇದೇನಾಗುತ್ತೆ ರೀ, ಇದು ಎಕ್ಸ್ ಓ ಎಕ್ಸ್ ಡ್ಯಾಶ್ ಆಕ್ಸಿಸ್ ಆಗ್ತದೆ. ಹೌದಾ? ಇದು ವೈ ಓ ವೈ ಡ್ಯಾಶ್ ಆಕ್ಸಿಸ್ ಆಗ್ತದೆ. ಗೊತ್ತಾಯ್ತಲ್ವಾ? ರೈಟ್. ಸೊ ಈ ಕಡೆ ಬಂದಂಗೆಲ್ಲ ಎಕ್ಸ್ ಪಾಸಿಟಿವ್ ಇರ್ತದೆ. 1 2 3 4 5 6 ಅಂತ ತಗೋರಿ. ಈ ಕಡೆ ಬಂದಂಗೆಲ್ಲ ಎಕ್ಸ್ ಏನಿರ್ತದೆ, ನೆಗೆಟಿವ್ ಇರ್ತದೆ. -1 -2 -3 -4. ಈ ಕಡೆ ಹೋದಂಗೆಲ್ಲ ಪ್ಲಸ್ ಇರ್ತದೆ. y 1 2 3 4. ಈ ಕಡೆ ಬಂದಂಗೆಲ್ಲ y ಏನಿರ್ತದೆ, ಮೈನಸ್ ಇರ್ತದೆ. -1 -2 -3. ಗೊತ್ತಾಯ್ತಾ? ಸೊ ಇವಾಗ ನೆಕ್ಸ್ಟ್ ನೋಡ್ರಿ, ಏನಪ್ಪ ಅಂದರೆ ಫಸ್ಟ್ ಎ ಪಾಯಿಂಟ್ ಏನದ ರೀ, 0,0 ಅದ. ಅಂದರೆ ಇದು ಒರಿಜಿನ್, ಇದು ಏನಿದಿರ್ತದೆ, ಎ ಪಾಯಿಂಟ್ ಇದ್ದಿರ್ತದೆ ನೋಡ್ರಿ. ಓಕೆ, ಇದನ್ನು ನಾನು ರೆಡ್ ಇಂಕಿಂದ ಬರಿತೀನಿ ನೋಡ್ರಿ. ಬಿ ಸಾರಿ ಎ ಇದೆ ಅಲ್ವಾ, ಐ ಆಮ್ ಸಾರಿ, ದಿಸ್ ಇಸ್ ಎ ಪಾಯಿಂಟ್ 0,0. ನೆಕ್ಸ್ಟ್ ನೋಡ್ರಿ 2,1 ಇದೆ. ಏನಿದೆ ರೀ, 2,1. 2,1 ಅಂದರೆ ಫಸ್ಟ್ 2 ಹೋಗ್ಬೇಕು, ಆಮೇಲೆ 1 ಹೋಗ್ಬೇಕು. ದಿಸ್ ಈಸ್ ವಾಟ್ ಬಿ ಕೋಆರ್ಡಿನೇಟ್ ಅದ ರೀ. ನೆಕ್ಸ್ಟ್ ಥರ್ಡ್ ಸಿ ಏನಿದೆ ಅಂದರೆ 4,2 ಇದೆ. ಏನಿದೆ ರೀ, 4,2. ಎಕ್ಸ್ ಈಕ್ವಲ್ ಟು 4 ಹೋಗ್ಬೇಕು, y ಈಕ್ವಲ್ ಟು 2 ಹೋಗ್ಬೇಕು ರೀ. ದಿಸ್ ಇಸ್ ಸಿ. ಇವೆಲ್ಲವನ್ನ ಜಾಯಿನ್ ಮಾಡ್ರಿ. ಏನು ಮಾಡ್ಬೇಕು, ಇವೆಲ್ಲವನ್ನ ಜಾಯಿನ್ ಮಾಡ್ಬೇಕು. ಅಂದ್ರೆ ನಾವು ಏನು ಮಾಡ್ಬೇಕು, ಇಲ್ಲಿ ಸೇರಿಸ್ಬೇಕು ರೀ. ಸೇರ್ಸೋಣವಾ? ಎಸ್, 3 ಪಾಯಿಂಟ್ಸ್ ತಗೋರಿ ಸಾಕು. ಎಷ್ಟು ಪಾಯಿಂಟ್ಸ್ ತಗೋಬೇಕು ನಾವು, 3 ಪಾಯಿಂಟ್. ಎ ಬಿ ಸಿ ಮಿನಿಮಮ್ 3 ಪಾಯಿಂಟ್ಸ್ ತಗೊಂಡು ನೀವು ಗ್ರಾಫನ್ನು ಹಾಕ್ಬೇಕು ನೋಡ್ರಿ. ಏನು ಮಾಡಬೇಕು, ಗ್ರಾಫ್ ಹಾಕ್ಬೇಕು. ಎಷ್ಟು ಪಾಯಿಂಟ್, 3 ಪಾಯಿಂಟ್. ಏನು ಬರ್ತಾ ಇದೆ ನಿಮಗೆ, ಒಂದು ಸರಳ ರೇಖೆ ಬರ್ತಾ ಇದೆ. ಇದನ್ನ ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಸ್ಟ್ರೇಟ್ ಲೈನ್ ಅಂತ ಕರಿತಿದ್ದೇವ್ರಿ. ಈ ಸ್ಟ್ರೇಟ್ ಲೈನ್ ಬರ್ಲಕ್ಕೆ ಏನು ಕಾರಣ ರೀ ನಮಗೆ, ಇದು ಲೀನಿಯರ್ ಇಕ್ವೇಷನ್ ಕಾರಣ. ಅಂದರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಇರೋದ್ರಿಂದ ನಮ್ಗೇನು ಬರ್ತಾ ಇದೆ ರೀ, ಗ್ರಾಫ್ ಸ್ಟ್ರೇಟ್ ಲೈನ್ ಬರ್ತಾ ಇದೆ. ಗೊತ್ತಾಯ್ತಲ್ವಾ? ಎಸ್, ಸೌಂಡ್ ಕ್ಲಿಯರ್ ಇದೆನಾ? ಎಸ್, ಸೌಂಡ್ ಈಸ್ ಕ್ಲಿಯರ್. ಓಕೆ, ಎಲ್ಲವನ್ನ ನಿಮಗೆ ಗೊತ್ತಿದೆ ಇಲ್ಲ ಅಂದರೆ ಚೆನ್ನಾಗಿ ತಿಳ್ಕೋರಿ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಅದ ರೀ. ಇವೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಾಯ್ತು ಅಂದರೆ ಇದನ್ನು ನಿಮಗೆ ಎಕ್ಸಾಮಲ್ಲೇ ಕೇಳ್ಬೋದು ರೀ. MCQ ಕ್ವಶನ್ ಆಗಿ ಕೇಳಬಹುದು. ಏನಪ್ಪ ಅಂದರೆ
ದ ಗ್ರಾಫ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯಬಲ್ ಇಸ್ ಡ್ಯಾಶ್ ಅಂತ ಕೇಳ್ತಾನ್ರಿ. ಪ್ಯಾರಾಬೋಲಾ ಕೇಳ್ಬೋದು, ಪ್ಯಾರಾಬೋಲಾ ಅಂತ ಹೇಳ್ಬೋದು, ಹೈಪರ್ಬೋಲಾ ಅಂತ ಹೇಳ್ಬೋದು. ಓಕೆ, ಹೈಪರ್ಬೋಲಾ ಅನ್ಬೋದು ಅಥವಾ ಎಲಿಪ್ಸ್ ಅನ್ಬೋದು. ಓಕೆ, ಇಲ್ಲಾಂದರೆ ಸ್ಟ್ರೇಟ್ ಲೈನ್ ಅಂತ ಹೇಳ್ಬೋದು. ಅವಾಗ ಯಾವ್ದು ಆನ್ಸರ್ ಕರೆಕ್ಟ್ ಆಗ್ತದ್ರಿ? ಎಸ್, ಸ್ಟ್ರೇಟ್ ಲೈನ್ ಈಸ್ ಕರೆಕ್ಟ್ ಆನ್ಸರ್. ಈ ಥರ ನಿಮಗೆ ಕ್ವಶನ್ಸ್ಗಳು MCQ ಅಲ್ಲಿ ಕೇಳ್ಬೋದು. ಹಾಗಾಗಿ ಆಲ್ ಆ್ಯಂಗಲ್ಸ್ 360 ಆ್ಯಂಗಲಲ್ಲಿ ಚೆನ್ನಾಗಿ ತಿಳ್ಕೋರಿ. ಪ್ಯಾರಾಬೋಲಾದ ಗ್ರಾಫ್ ಏನಿರ್ತದ, ಹೈಪರ್ಬೋಲಾದ ಏನಿರ್ತದ, ಎಲಿಪ್ಸ್ದು ಏನಿರ್ತದ, ಸ್ಟ್ರೇಟ್ ಲೈನ್ದು ಏನಿರ್ತದ, ಇವೆಲ್ಲವನ್ನ ತಿಳ್ಕೋಬೇಕ್ರಿ. ಯಾವ ಇಕ್ವೇಶನ್ದು ನಿಮಗೆ ಗ್ರಾಫು ಪ್ಯಾರಾಬೋಲಾ ಬರುತ್ತಾ, ಹೈಪರ್ಬೋಲಾ ಬರುತ್ತಾ, ಎಲಿಪ್ಸ್ ಬರುತ್ತಾ, ಅವನ್ನೆಲ್ಲ ಚೆನ್ನಾಗಿ ತಿಳ್ಕೋರಿ. ಭಾಳ ಇಂಪಾರ್ಟೆಂಟ್ ಇದೆ. ಇವಾಗೆ ಟೈಮ್ ಇದೆ, ಇವಾಗ ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು ನಾವು. 4th ಪಾಯಿಂಟಿಗೆ ಹೋಗೋಣವಾ? ಇದು ಸಾಕಲ್ವಾ? ಇಷ್ಟೇ ಅರ್ಥ ಆಯಿತು ಅಂತ ಅನ್ಕೋತೀನಿ. 4th ಪಾಯಿಂಟ್ ನೋಡ್ರಿ, ಏನಂದರೆ x = 0 ಇಸ್ ದ ಇಕ್ವೇಶನ್ ಆಫ್ y ಆಕ್ಸಿಸ್. ಇದು ಒಂದು ಪಾಯಿಂಟ್ ಅದ ರೀ. ಓಕೆ, x = 0 ಇದ್ದಿತ್ತು ಅಂದರೆ ಅದೇನಾಗಿರುತ್ತೆ ಅಂದರೆ y ಆಕ್ಸಿಸ್ ಅದರದ್ದು ಇಕ್ವೇಶನ್ ಆಗಿರ್ತದೆ ರೀ. ಏನಾಗಿರ್ತದ? x = 0 ಈಸ್ ದ ಇಕ್ವೇಶನ್ ಆಫ್ y ಆಕ್ಸಿಸ್. y ಆಕ್ಸಿಸ್ಸಿಂದು ಇಕ್ವೇಶನ್ ಏನು ಬರ್ತಂದ್ರೆ x = 0 ಬರ್ತದೆ. ಸರ್ ಏನ್ರಿ ಹೇಳೋದೇ ಅರ್ಥ ಆಗಲ್ಲಾಗ್ಯದ ನಮಗೆ. ಎಸ್, ಹೇಳ್ತೀನಿ ಅಂತ ನೋಡ್ರಿ. ಇವಾಗ ರೈಟ್, ಇದು ಏನದ ರೀ? x ಡ್ಯಾಶ್ ಆಕ್ಸಿಸ್ ಅಥವಾ x ಆಕ್ಸಿಸ್ ಅಂತ ಅನ್ರಿ. ಇದು y ಡ್ಯಾಶ್ ಆಕ್ಸಿಸ್ ಅಥವಾ y ಆಕ್ಸಿಸ್ ಅನ್ರಿ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? x = 0 ಅದ ಅಂತಾರೆ. ಅಂದ್ರೆ x ನಿಮಗೆ ಏನದ ಅಂದ್ರೆ 0 ಅದ ಅಂತ. x 0 ಅದ, y ಯಾವ್ದನ್ನ ತಗೋಬಹುದು ಅಂತಂದಂಗ. ಹಂಗಂದ್ರೆ ಅವು ಎಲ್ಲಿ ಬರ್ತಾವ? ಅವೆಲ್ಲ ಎಲ್ಲಿ ಬರ್ತಾವ ನಿಮಗಂದ್ರೆ ಪಾಯಿಂಟ್ಗಳು. ಒಂದು ಎಕ್ಸಾಂಪಲ್ ತಗೋತೀನಿ ನೋಡ್ರಿ. ಒಂದು ಎಕ್ಸಾಂಪಲ್, x = 0 ಅದ, y = 1 ಅದ. ಓಕೆ, ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಮತ್ತೆ x = 0 ಅದ, y = 2 ಅದ. ಇನ್ನೊಂದು ಪಾಯಿಂಟ್, ಮತ್ತೆ x = 0 ಅದ, y = 3 ಅದ ಅಂತ ಅನ್ಕೋರಿ. ಎಲ್ಲಿ ಬರ್ತದೆ ಇದು ನಿಮಗೆ? ಈ y ಆಕ್ಸಿಸ್ ಮೇಲೆ ಬರ್ತದಲ್ವಾ? ಸೊ ಅದಕ್ಕೆ ಇದು ಪಾಯಿಂಟ್ ಕೊಟ್ಟಿದ್ದೀನಿ. ಏನ್ರಿ? x = 0 ಇದ್ದಿತ್ತು ಅಂದರೆ ಅದು y ಆಕ್ಸಿಸ್ದು ಇಕ್ವೇಶನ್ ಆಗಿರ್ತದೆ ರೀ. y ಆಕ್ಸಿಸ್ ಇಕ್ವೇಶನ್ ಏನಿದೆಪ್ಪ ಅಂತ ಕೇಳ್ಬೋದು ನಿಮಗೆ. ಇಕ್ವೇಶನ್ ಆಫ್ y ಆಕ್ಸಿಸ್ ಈಸ್ ವಾಟ್? ಎಸ್, ದಟ್ ಈಸ್ x = 0. x = 0 ಇಸ್ ದ ಇಕ್ವೇಶನ್ ಆಫ್ y ಆಕ್ಸಿಸ್. ಕರೆಕ್ಟಾ? ಸೊ ಸಿಮಿಲರ್ಲಿ ಅದೇ ಥರ ಇದೆ ಸೆಕೆಂಡ್ ಪಾಯಿಂಟ್ ಅದ ನೋಡ್ರಿ. y = 0 ಆಗಿದೆ ಅಂತ ತಿಳ್ಕೋರಿ. ಅಂದ್ರೆ ಅದು ಅವು ಪಾಯಿಂಟ್ಸ್ಗಳು ಅಥವಾ ಅವೆಲ್ಲ ನಿಮಗೆ ಕೋಆರ್ಡಿನೇಟ್ಸ್ಗಳು ಎಲ್ಲಿ ಸಿಗ್ತಾವ ಅಂದರೆ ನಿಮಗೆ x ಡ್ಯಾಶ್ ಅಥವಾ x ಆಕ್ಸಿಸ್ ಮೇಲೆ ಸಿಗ್ತಾವೆ. y = 0 ಅಂದ್ರೆ ಇಲ್ಲೇ ಇದ್ದಿರ್ತಾವೆ ಇದರಲ್ಲಿ. ಅವಾಗ ನಿಮ್ಗೆ ಏನು ಬರ್ತಿರೋದು? x ಆಕ್ಸಿಸ್ದು ಇಕ್ವೇಶನ್ ಆಗಿರ್ತದೆ. ಏನಾಗಿರ್ತದೆ ಅದು? x ಆಕ್ಸಿಸ್ಸಿಂದು ಇಕ್ವೇಶನ್ ಆಗಿರ್ತದೆ. ಇದು ಇನ್ನೂ ಅರ್ಥ ಆಗಿಲ್ಲ ಅಂದರೆ ನನಗೆ ಮತ್ತೆ ಕೇಳ್ರಿ ನೀವು, ಸರ್ ಇದು ಅರ್ಥ ಆಗಿಲ್ಲ ರೀ ಪಾಯಿಂಟ್ ಅಂತ. ಭಾಳ ಸಿಂಪಲ್ ಅದ ರೀ. ಏನು ಅಂದರೆ ಎಸ್ y ಆಕ್ಸಿಸ್ಸಿಂದ ಇಕ್ವೇಶನ್ ಏನದ? x = 0 ಅದ. x ಆಕ್ಸಿಸ್ಸಿಂದ ಇಕ್ವೇಶನ್ ಏನದ? y = 0 ಅದ. ಗೊತ್ತಾಯ್ತಲ್ವಾ? ಇಕ್ವೇಶನ್ ಆಫ್ x ಆಕ್ಸಿಸ್ ಏನ್ರಿ? y = 0. ಇಕ್ವೇಶನ್ ಆಫ್ y ಆಕ್ಸಿಸ್ ಏನದ ರೀ? x = 0 ಅದ. ಗೊತ್ತಾಯ್ತಾ? ಯಾರೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಿರ್ತೀರಿ ನೀವು, ಅಂದರೆ ಯಾರೆಲ್ಲ ಮ್ಯಾಥಮೆಟಿಕ್ಸನ್ನು ಕಲ್ತಿರ್ತೀರಿ ನೀವು ಡಿಗ್ರಿಯಲ್ಲಿ, PCM ಆಗಲಿ ಅಥವಾ PMCS ಆಗಲಿ, ಈ ಥರ ತೊಗೊಂಡವ್ರಿಗೆ ಇದು ಈಸಿಯಾಗಿ ಅರ್ಥ ಆಗ್ತದೆ. ಬಟ್ CBZ ತೊಗೊಂಡವ್ರಿಗೆ ಒಂದು ಸ್ವಲ್ಪ ಡಿಫಿಕಲ್ಟಿ ಆಗಬಹುದು. ರೈಟ್? ಗೊತ್ತಾಯ್ತಾ ಇದು? ಸೊ ಇದನ್ನು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ y ಆಕ್ಸಿಸ್ದು ಸಮೀಕರಣ ಏನಾಗಿರ್ತದೆ ಅಂದರೆ x = 0 ಆಗಿರ್ತದೆ. x ಆಕ್ಸಿಸ್ಸಿಂದ ಸಮೀಕರಣ ಏನಾಗಿರ್ತದೆ ಅಂದರೆ y = 0 ಆಗಿರ್ತದೆ. ಇಷ್ಟೇ. x ಅಕ್ಷದ ಸಮೀಕರಣ ಏನಾಗಿರ್ತದೆ ಅಂದರೆ y ಸಮನಾಗಿದ್ದು 0 ಆಗಿರ್ತದೆ. y ಅಕ್ಷದ ಸಮೀಕರಣ ಏನಾಗಿರ್ತದೆ ಅಂದರೆ x = 0 ಆಗಿರ್ತದ. ಗೊತ್ತಾಯ್ತಾ? ಭಾಳ ಸಿಂಪಲ್ ಇದೆ ರೀ, ಚೆನ್ನಾಗಿ ತಿಳ್ಕೋರಿ. ಬೇಸಿಕ್ ಭಾಳ ಇಂಪಾರ್ಟೆಂಟ್ ಅದ. ಸೌಂಡ್ ಕ್ಲಿಯರ್ ಇದೆ ಅಲ್ವಾ? ಎಸ್.
ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ದ ಗ್ರಾಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಈಸ್ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ. ಎಸ್ ಎಸ್, ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ನಮಗೆ ಗ್ರಾಫನ್ನು ಹಾಕಬೇಕು. ಓಕೆ, ಎಸ್. ಸೇಮ್ ಎಕ್ಸ್ ಓ ಎಕ್ಸ್ ಡ್ಯಾಶ್ ಎಕ್ಸಿಸ್ ಬರೀರಿ, ಮತ್ತು ವೈ ಓ ವೈ ಡ್ಯಾಶ್ ಎಕ್ಸಿಸ್ ಬರೀರಿ. ಇಲ್ಲಿ ಏನು ಹೇಳ್ತಾ ಇದ್ದಾನಂದರೆ ದ ಗ್ರಾಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಅಂತ್ರಿ, ಅದು ಏನಾಗಿರುತ್ತೆ ಅಂದರೆ ಪ್ಯಾರಲಲ್ ಟು ವೈ ಆಕ್ಸಿಸ್ ಆಗಿರ್ತದೆ ಅಂತ. ಅಂದರೆ ನೀವು ಎಕ್ಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ತೊಗೋಬೇಕು. ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ 2, ಎಕ್ಸ್ ಈಕ್ವಲ್ ಟು 2 ತೊಗೊಂಡ್ರೆ ಅಂತ ತಿಕ್ಕೋರಿ, ಕರೆಕ್ಟ್. ವೈ ಈಕ್ವಲ್ ಟು ಎನಿಥಿಂಗ್ ಯು ಕ್ಯಾನ್ ಟೇಕ್, ವೈ ಈಕ್ವಲ್ ಟು ಎನಿಥಿಂಗ್ ಯು ಕ್ಯಾನ್ ಟೇಕ್. ಇದು 1 ಅಂತ ಅನ್ಕೋರಿ, ಇದು 2 ಅನ್ಕೋರಿ, ಇದು 3 ಅನ್ಕೋರಿ, ಇದು 4 ಅನ್ಕೋರಿ, ಇದು 5 ಅನ್ಕೋರಿ. ಓಕೆ, ಸೊ ಇಲ್ಲಿ ಏನಾದ್ರೆ ಎಕ್ಸ್ ಈಕ್ವಲ್ ಟು 2 ಇದೆ, ಹೌದಾ? ಎಕ್ಸ್ ಈಕ್ವಲ್ ಟು 2 ಇದ್ದಿತ್ತು ಅಂತ ಅನ್ಕೋರಿ. ಇದ್ರದ್ದು ಲೈನ್ ಏನಾಗಿರ್ತದೆ ನಮಗೆ ಪ್ಯಾರಲಲ್ ಟು ವೈ ಆಕ್ಸಿಸ್ ಬರ್ತದೆ ರೀ, ಕರೆಕ್ಟ್ ಅಲ್ವಾ? ಎಸ್. ಅಥವಾ ಎಕ್ಸ್ ಈಕ್ವಲ್ ಟು 2 ವೈ ಈಕ್ವಲ್ ಟು ಎನಿಥಿಂಗ್ ಯು ಕ್ಯಾನ್ ಟೇಕ್, 1 2 3 4 ಎನಿಥಿಂಗ್ ಯು ಕ್ಯಾನ್ ಟೇಕ್. ಬಟ್ ಎಕ್ಸ್ ಈಕ್ವಲ್ ಟು ಏನಾಗಿರ್ಬೇಕು, ಕಾನ್ಸ್ಟೆಂಟ್ ಫಿಕ್ಸ್ 2ನೇ ಆಗಿರ್ಬೇಕಂತ. ಅದನ್ನ ಎಕ್ಸ್ ಈಕ್ವಲ್ ಟು ಎ ಅಂತ ಹೇಳ್ತಾ ಇದ್ದಾನಪ್ಪ. ಓಕೆ, ಸೊ ವೈ ಈಕ್ವಲ್ ಟು ಎನಿಥಿಂಗ್ ಯು ಕ್ಯಾನ್ ಟೇಕ್, ವೈ ಈಕ್ವಲ್ ಟು 0 ತೊಗೊಂಡ್ರೆ ಅಂತ ತಿಳ್ಕೊರಿ. ಎಕ್ಸ್ ಈಕ್ವಲ್ ಟು ಎಷ್ಟು ಅದ ರೀ, 2 ಅದ. ವೈ ಈಕ್ವಲ್ ಟು 1 ತೊಗೊಂಡ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು ಅದ ರೀ, 2ನೇ ಅದ. ವೈ ಈಕ್ವಲ್ ಟು 2 ತೊಗೊಂಡ್ರೆ ಅಂತ ತಿಳ್ಕೊರಿ, ಎಕ್ಸ್ ಈಕ್ವಲ್ ಟು ಎಷ್ಟು ಅದ ರೀ, ಮತ್ತೆ 2ನೇ ಅದ. ಯಾಕಂದರೆ ಎಕ್ಸ್ ಈಕ್ವಲ್ ಟು ಎ ಅಂದಾನ, ಎ ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಅನ್ನ. ಸೊ ಇದರದ ಗ್ರಾಫ್ ಹಾಕ್ರೆ ಏನಾಗುತ್ತೆ ಅವಾಗ, ದಟ್ ಈಸ್ ಆಬ್ವಿಯಸ್ಲಿ ಪ್ಯಾರಲಲ್ ಟು ವೈ ಆಕ್ಸಿಸ್ಸೇ ಆಗ್ತದೆ. ಏನಾಗ್ತದೆ ಅದು, ವೈ ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿರ್ತದೆ. ಪ್ಯಾರಲಲ್ ಅಂದ್ರೆ ಗೊತ್ತಲ್ವಾ? ಎಸ್, ಪ್ಯಾರಲಲ್ ಅಂದ್ರೆ ಗೊತ್ತಲ್ವಾ? ವಾಟ್ ಈಸ್ ಮೀನ್ ಬೈ ಪ್ಯಾರಲಲ್? ಪ್ಯಾರಲಲ್ ಅಂದರೆ ಕನ್ನಡದಲ್ಲಿ ಸಮಾಂತರ ಅಂತ ಕರಿತಿದ್ದೆ ನಾವು. ಸಮಾಂತರ ಅಂದರೆ ಏನು? ಸಮಾಂತರ ಅಂದರೆ ಇದೊಂದು ರೇಖೆ ಮತ್ತು ಇದೊಂದು ರೇಖೆ, ಇವೆರಡೂ ರೇಖೆಗಳ ನಡುವಿನ ಅಂತರ ಸಮನಾಗಿರ್ಬೇಕು. ಅದನ್ನು ನಾವು ಸಮಾಂತರ ಅಂತ ಕರಿತೀವಿ. ಅಂತರ ಏನಾಗಿರ್ಬೇಕು ರೀ, ಸಮ ಇರಬೇಕು. ಅದನ್ನು ಸಮಾಂತರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಪ್ಯಾರಲಲ್ ಅಂತ ಕರಿತಿದ್ದೆವು. ತಿಳಿತಲ್ವಾ? ಸಮಾಂತರ ಅಥವಾ ಪ್ಯಾರಲಲ್ ಅಂದ್ರೆ ಗೊತ್ತಾಯ್ತಾ? ಎರಡು ಯಾವುದೇ ಕಾರಣಕ್ಕೆ ಇಂಟರ್ಸೆಕ್ಟ್ ಆಗಬಾರ್ದು. ಮತ್ತೇನಾಗಿರ್ಬೇಕು ಅಂದರೆ ಪ್ಯಾರಲಲ್ ಆಗಿರ್ಬೇಕು, ಸೇಮ್ ಡಿಸ್ಟೆನ್ಸಲ್ಲೇ ಇರಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಲೈನ್ಸ್ ಏನಾಗಿರಬೇಕು ಅಂದರೆ ಸೇಮ್ ಇರಬೇಕು. ಎಟ್ ಎನಿ ಪಾಯಿಂಟ್ ಯು ಕ್ಯಾನ್ ಟೇಕ್. ಏನಾಗಿರ್ಬೇಕಿದು, ಡಿಸ್ಟೆನ್ಸ್ ಸೇಮ್ ಇರಬೇಕು, ಸಮಾಂತರ ಇರಬೇಕು. ಅದನ್ನು ಸಮಾಂತರ ಅಂತ ಕರಿತಿದ್ದೆವು. ಗೊತ್ತಾಯ್ತಲ್ವಾ ಇದು ಪಾಯಿಂಟ್? ಏನು ಡೌಟ್ ಇಲ್ಲಲ್ವಾ? ರೈಟ್. ಹಾಂ, ಸಿಮಿಲರ್ಲಿ ಇಲ್ಲೇನು ನೋಡಿದಿರಿ, ಇದೇ ಥರನೇ ಸಪೋಸ್ ವೈ ಈಕ್ವಲ್ ಟು ಏನಾದರೂ ಕಾನ್ಸ್ಟೆಂಟ್ ಇದ್ದಿತ್ತು ಅಂದರೆ ಅದೇನಾಗಿರ್ತದೆ ರೀ, ಎಕ್ಸ್ ಎಕ್ಸಿಸಿಗೆ ಪ್ಯಾರಲಲ್ ಆಗಿರ್ತದೆ ಅಂತ. ಏನಾಗಿರುತ್ತೆ ಅಂತ, ಪ್ಯಾರಲಲ್. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು ನೋಡ್ರಿ, ಏನು ಅಂತಂದರೆ ಇಫ್ ಎಕ್ಸ್ ಈಕ್ವಲ್ ಟು 3, ಇಫ್ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು 3 ಆಗಿತ್ತು ಅಂದರೆ ಅದು ವೈ ಆಕ್ಸಿಸಿಗೆ ಪ್ಯಾರಲಲ್ ಆಗಿರ್ತದನಿಲ್ಲ ಅಂತ ಕೇಳ್ಬೋದು ರೀ. ಅಥವಾ ಇಫ್ ಎಕ್ಸ್ ಈಕ್ವಲ್ ಟು 3 ದೆನ್ ಸ್ಟ್ರೇಟ್ ಲೈನ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಕೇಳ್ಬೋದು, ಅಥವಾ ಇಂಟರ್ಸೆಕ್ಟ್ ಟು ವೈ ಆಕ್ಸಿಸ್ ಅಂತ ಕೇಳ್ಬೋದು, ಅಥವಾ ಕೋಇನ್ಸೈಡ್ ಟು ವೈ ಆಕ್ಸಿಸ್ ಅಂತ ಕೇಳ್ಬೋದು, ಅಥವಾ ನನ್ ಆಫ್ ದೀಸ್ ಅಂತ ಕೇಳ್ಬೋದು. ನೋಡ್ರಿ ಏನೇನು ಕೇಳ್ಬೋದು. ಫಸ್ಟ್ ಆಪ್ಷನ್ ನೋಡ್ರಿ, ಇಫ್ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಏನಾದರೂ 3 ಆಗಿತ್ತು ಅಂದರೆ ಫಸ್ಟ್ ಆಪ್ಷನ್ ಏನ್ರಿ, ಸ್ಟ್ರೇಟ್ ಲೈನ್ ಇಂಟರ್ಸೆಕ್ಟ್ ಅಂದರೆ ಛೇದ ಆಗೋದ್ರಿ. ಅದಕ್ಕೆ ವೈ ಆಕ್ಸಿಸ್ಸಿಗೆ. ಸೆಕೆಂಡ್ ಒನ್ ಕೋಇನ್ಸೈಡ್ ಅಂದರೆ ಒಂದಕ್ಕೊಂದು ಸಮ್ಮಿಲನ ಆಗೋದ್ರಿ. ಇದ್ರೊಳಗೆ ಇನ್ನೊಂದು ಸಮ್ಮಿಲನ ಆಗೋದು. ಓಕೆ, ಅದನ್ನು ಕೋಇನ್ಸೈಡ್ ಅಂತ ಕರಿತಿದ್ದೆವು. ಆಮೇಲೆ ಥರ್ಡ್ ಒನ್ ಪ್ಯಾರಲಲ್ ಆಗಿರುತ್ತಾ ಅಂತ ಹೇಳ್ಬೋದು. ಆಮೇಲೆ ಫೋರ್ತ್ ಒನ್ ನನ್ ಆಫ್ ದೀಸ್ ಅಂತ ಕೇಳ್ಬೋದು. ನೋಡ್ರಿ ಎಲ್ಲ ಜಾಸ್ತಿ ಜನ ಏನು ಮಾಡ್ತಾರೆ, ನನ್ ಆಫ್ ದೀಸ್ ಇದ್ದಿತ್ತು ಅಂದ್ರೆ ಅದೇ ಹಾಕೋಣ ಅಂತಾರೆ, ಹೌದಲ್ವಾ? ಸೊ ಬಟ್ ಚೆನ್ನಾಗಿ ತಿಳ್ಕೊಂಡೆ ಹಾಕ್ಬೇಕ್ರಿ. ಏನಾಗಿರ್ತದೆ ಅದು, ಪ್ಯಾರಲಲ್ ಆಗಿರ್ತದೆ ರೀ. ಈ ಥರ ನಿಮಗೆ MCQ ಅಲ್ಲಿ ಕ್ವಶನ್ಸ್ಗಳನ್ನು ಕೇಳ್ಬೋದು.
ಹಾಗಾಗಿ ಇವೆಲ್ಲವನ್ನ ಚೆನ್ನಾಗಿ ತಿಳ್ಕೊರಿ. ಅಲ್ಲಿ ಎಕ್ಸಾಮಲ್ಲಿ ಹೋಗಿ ಕನ್ಫ್ಯೂಸ್ ಮಾಡ್ಕೊಂಡು ಅಯ್ಯೋ ರಾಮ ಏನು ಕೇಳ್ತಾ ಇದ್ದಾನೆ ನೀವು ಅರ್ಥನೇ ಆಗ್ತಾ ಇಲ್ಲಲ್ಲ, ಕ್ವಶನ್ ರಾಂಗ್ ಕೊಟ್ಟಿದ್ದಾನಲ್ಲ ಅಂತ ಅನ್ಬಾರ್ದು. ಮ್ಯಾಕ್ಸಿಮಮ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಕ್ವಶನ್ಸ್ ರಾಂಗ್ ಅಂತ ಅನಿಸ್ತ, ಬಟ್ ರಾಂಗ್ ಇರಂಗಿಲ್ಲ, ಅದು ಕರೆಕ್ಟೇ ಇರ್ತದೆ. ಓಕೆ, ಸೊ ಅದೇ ಥರ ದಿಸ್ ಪಾಯಿಂಟಿಗೆ ಬರೋಣ. ಅಂತಾರೆ y ಈಕ್ವಲ್ ಟು ಬಿ ಆಗಿತ್ತು ಅಂದರೆ ಇದು ಸ್ಟ್ರೇಟ್ ಲೈನ್ ಏನಾಗಿರ್ತದೆ ರೀ, ಎಕ್ಸ್ ಎಕ್ಸಿಗೆ ಪ್ಯಾರಲಲ್ ಆಗಿರ್ತದೆ ರೀ. ಏನಾಗಿರ್ತದೆ, ಎಕ್ಸ್ ಎಕ್ಸಿಸಿಗೆ ಪ್ಯಾರಲಲ್ ಆಗಿರ್ತದೆ. ಸೇಮ್ ಇನ್ನೊಂದು ನಿಮಗೆ ಗ್ರಾಫ್ ಹಾಕಿ ಹೇಳ್ಕೊಡ್ತೀನಿ ಅಂತ ನೋಡ್ರಿ. ತಿಳ್ಕೊರಿ, ಚೆನ್ನಾಗಿ ತಿಳ್ಕೊರಿ. ಯಾರಿಗೆಲ್ಲ ಇನ್ನೂ ಕನ್ಫ್ಯೂಸ್ ಇದೆ ನೀವೇನು ಮಾಡ್ಬೋದು ಅಂದರೆ ಇವುಗಳನ್ನ ಚೆನ್ನಾಗಿ ತಿಳ್ಕೊಬಹುದು. ಓಕೆ, ಎಸ್, ರೈಟ್. ಸ್ವಲ್ಪ ಟೈಮ್ ತಗೋತದ, ಬಟ್ ಟೈಮ್ ತಗೊಂಡ್ರು ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ತಿಳ್ಕೊರಿ. ಓಕೆ, ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್, ಇವೆಲ್ಲನ ಹೇಳೋದು ಕೇಳಿದ್ರೆ ಅಂದರೆ ನಿಮಗೆ ಬೇರೆದು ಚಾನಲ್ ನೋಡೋದು ಅವಶ್ಯಕತೆ ಇಲ್ಲ, ಬೇರೆ ಕ್ಲಾಸ್ ಕೇಳೋದು ಅವಶ್ಯಕತೆ ಇಲ್ಲ. ಇದನ್ನು ಕೇಳಿ ಚೆನ್ನಾಗಿ ತಿಳ್ಕೊರಿ ಸಾಕು. y ಈಕ್ವಲ್ ಟು ಬಿ ಈಸ್ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. y ಈಕ್ವಲ್ ಟು ಏನು ಕೊಟ್ಟಿದ್ದಾನಂತ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ ರೀ. ಯು ಕ್ಯಾನ್ ಟೇಕ್ 3. ಇಲ್ಲಿ y ಈಕ್ವಲ್ ಟು 3 ತಗೋರಿ, 2 ತಗೋರಿ, 1 ತಗೋರಿ, 5 ತಗೋರಿ, ಎನಿಥಿಂಗ್ ಯು ಕ್ಯಾನ್ ಟೇಕ್. y ಈಕ್ವಲ್ ಟು ಏನಾಗಿರ್ಬೇಕಂತದು ಸೇಮ್ ಕಾನ್ಸ್ಟೆಂಟ್ ಆಗಿರ್ಬೇಕಂತ. ಇದು 1, ಇದು 2, 3. y ಈಕ್ವಲ್ ಟು 3 ಇಲ್ಲಿ ಬರ್ತದೆ, ಹೌದಲ್ವಾ? ಸೊ ಎಕ್ಸ್ ಈಕ್ವಲ್ ಟು ಯು ಕ್ಯಾನ್ ಟೇಕ್ ಎನಿಥಿಂಗ್. ಎಕ್ಸ್ ಈಕ್ವಲ್ ಟು ಯು ಕ್ಯಾನ್ ಟೇಕ್ 1, 2, 3 ಅಥವಾ -1, -2 ಅಥವಾ -3, ಎನಿಥಿಂಗ್ ಯು ಕ್ಯಾನ್ ಟೇಕ್. ಎಕ್ಸ್ ಈಕ್ವಲ್ ಟು 1, 2, 3 ಅಂದರೆ ಇಲ್ಲಿ ಬರ್ತದೆ. ಎಕ್ಸ್ ಈಕ್ವಲ್ ಟು -1, 2, 3 ಅಂದರೆ ಇಲ್ಲಿ ಬರ್ತದೆ, ಹೌದಲ್ವಾ? ಸೊ ಎಕ್ಸ್ ಈಕ್ವಲ್ ಟು 1 ಹೋಗಿ y ಈಕ್ವಲ್ ಟು 3 ಅಂದರೆ y ಕಾನ್ಸ್ಟೆಂಟ್ ಇರ್ತದೆ. ಎಕ್ಸ್ ಈಕ್ವಲ್ ಟು 1 ಹೋಗಿ y ಈಕ್ವಲ್ ಟು 3 ಇಲ್ಲಿ ಬರ್ತದೆ. ಎಕ್ಸ್ ಈಕ್ವಲ್ ಟು 1 ಹೋಗಿ y ಈಕ್ವಲ್ ಟು 3 ಇಲ್ಲಿ ಬರ್ತದೆ. ಎಕ್ಸ್ ಈಕ್ವಲ್ ಟು 1 ಹೋಗಿ y ಈಕ್ವಲ್ ಟು 3 ಇಲ್ಲಿ ಬರ್ತದೆ. ಎಕ್ಸ್ ಈಕ್ವಲ್ ಟು -1 ಹೋದ್ರೆ y ಈಕ್ವಲ್ ಟು 3 ಇಲ್ಲಿ ಬರ್ತದೆ. ಎಕ್ಸ್ ಈಕ್ವಲ್ ಟು -2 ಹೋದ್ರೆ y ಈಕ್ವಲ್ ಟು 3 ಇಲ್ಲಿ ಬರ್ತದೆ. ಎಕ್ಸ್ ಈಕ್ವಲ್ ಟು -3 ಹೋದರೆ y ಈಕ್ವಲ್ ಟು 3 ಇಲ್ಲಿ ಬರ್ತದೆ. ಕರೆಕ್ಟಾ? ಇವೆಲ್ಲವನ್ನ ಜಾಯಿನ್ ಮಾಡಿರಿ. ಏನು ಬರ್ತದೆ ನಿಮಗೆ ಇಲ್ಲಿ ಗ್ರಾಫ್? ಸ್ಟ್ರೇಟ್ ಲೈನೇ ಬರ್ತದೆ. ದಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇದು ಸ್ಟ್ರೇಟ್ ಲೈನ್ ಏನಾಗಿರ್ತದೆ? ಎಕ್ಸ್ ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿರ್ತದೆ. ಗೊತ್ತಾಯ್ತಲ್ವಾ? ಭಾಳ ಇಂಟ್ರೆಸ್ಟಿಂಗ್ ಅದ ರೀ, ಈಜಿ ಇದಾವೆ, ಚೆನ್ನಾಗಿ ಅರ್ಥ ಮಾಡ್ಕೋರಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮ್ಯಾಥ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನಿಮಗೆ, ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೋರಿ. ಯಾಕ ಅಂತ ಅರ್ಥ ಮಾಡ್ಕೊಂಡ್ರಿ ಅಂದರೆ ಈಸಿ ಆಗ್ತದೆ. ನಿಮಗೆ ಅರ್ಥನೇ ಆಗಿದಿಲ್ಲ, ಕನ್ಫ್ಯೂಷನಲ್ಲಿದ್ರಿ ಅಂದರೆ ತುಂಬ ಡಿಫಿಕಲ್ಟ್ ಆಗ್ತದೆ ರೀ. ಓಕೆನಾ? ಎಸ್, ಐ ಹೋಪ್ ಯು ಅಂಡರ್ಸ್ಟುಡ್. ಎರಡೂ ಪಾಯಿಂಟ್ಸ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದಾವೆ ಅಂತ ಅನ್ಕೋತೀನಿ. ಏನು ರೀ, ಗ್ರಾಫ್ ಆಫ್ y ಈಕ್ವಲ್ ಟು ಬಿ ಏನಾಗಿರ್ತದೆ? ಎಕ್ಸ್ ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿರ್ತದೆ. ಮತ್ತು ಗ್ರಾಫ್ ಆಫ್ ಎಕ್ಸ್ ಈಕ್ವಲ್ ಟು ಎ, ಎಕ್ಸ್ ಈಕ್ವಲ್ ಟು ಎ ಅಂತಕ್ಕಂಥದ್ದು ಗ್ರಾಫ್ ಏನಾಗಿರುತ್ತೆ ಅಂದರೆ y ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿರ್ತದೆ, ಹೌದಲ್ವಾ? ಎಸ್, ಕ್ಯಾನ್ ಐ ಗೋ ಟು ನೆಕ್ಸ್ಟ್ ಪಾಯಿಂಟ್? ಓಕೆ, ಏನದ ನೋಡ್ರಿ ಪಾಯಿಂಟ್? ಆ್ಯನ್ ಇಕ್ವೇಶನ್ ಆಫ್ ದ ಟೈಪ್ y ಈಕ್ವಲ್ ಟು mx represents a line passing through the origin. y ಈಕ್ವಲ್ ಟು mx ಏನಿದೆ ಅಲ್ವಾ, ಇದೇನಾಗಿರುತ್ತೆ ಅಂತ ಒರಿಜಿನಿಂದ ಪಾಸ್ ಆಗ್ತದೆ ಅಂತ. ನಾ ಇಲ್ಲ ನಿಮಗೆ ಎಕ್ಸಾಂಪಲ್ ತಗೊಂಡು ಹೇಳಿದ್ದೀನಿ. ಐ ಥಿಂಕ್ ದಿಸ್ ಇಸ್ ಕರೆಕ್ಟ್. ಎಸ್, ಓಕೆ, ದಿಸ್ ಇಸ್ ನಥಿಂಗ್ ಬಟ್ y ಈಕ್ವಲ್ ಟು mx ಅಥವಾ x ಈಕ್ವಲ್ ಟು my ಅಂತಲೂ ಕರಿಬಹುದು. ಕರೆಕ್ಟ್ ಅಲ್ವಾ? ಎಸ್, ಇಲ್ಲಿ ನೋಡ್ರಿ ಏನದ ಇದು, ಎಕ್ಸ್ ಈಕ್ವಲ್ ಟು my ಅದ. my, m ಅಂದರೆ ಕಾನ್ಸ್ಟೆಂಟ್, ಯಾವುದೋ ಒಂದು ನಂಬರ್ ತಗೋರಿ, 1 2 3 ನಾನು ಇಲ್ಲಿ ತೊಗೊಂಡಿದ್ದೀನಿ ಅಲ್ವಾ, 0 1 2, ಕರೆಕ್ಟ್? ಸೊ ಇದರ ಗ್ರಾಫ್ ಏನಾಗ್ತಾ ಇದೆ ನಿಮಗೆ ಇಲ್ಲಿ ಒರಿಜಿನಿಂದ ಹೋಗ್ತಾ ಇದೆ, ಹೌದಲ್ವಾ? ಎ ಏನಿದೆ ಇಲ್ಲಿ 0,0 ಇದೆ ನೋಡ್ರಿ, ಕರೆಕ್ಟ್? ಈ 0,0 ಈಸ್ ನಥಿಂಗ್ ಬಟ್ ವಾಟ್? ದಟ್ ಈಸ್ ಒರಿಜಿನ್, ಅಂದರೆ ಮೂಲ ಬಿಂದು ಅಂತ ಕರಿತಿದ್ದೇವೆ ಕನ್ನಡದಲ್ಲಿ. ಏನಂತ ಕರಿತೀವಿ? ಮೂಲ ಬಿಂದು. ನಿಮಗೆ ಇದನ್ನು ಪ್ರೂವ್ ಮಾಡಿರಿ ಸರ್, ಒಂದು ಸ್ವಲ್ಪ ನೀಟಾಗಿ ಹೇಳ್ಕೊಡಿ ಅಂದರೆ ಹೇಳ್ಕೊಡ್ತೀನಿ ಅಂತ ನೋಡ್ರಿ. ಫಸ್ಟ್ ಏನು ಕೊಟ್ಟಿದ್ದೀನಿ ಅದನ್ನು ಬರೀರಿ. y ಈಕ್ವಲ್ ಟು mx, m ಈಕ್ವಲ್ ಟು ಯು ಕ್ಯಾನ್ ಟೇಕ್ ಎನಿಥಿಂಗ್, m ಈಕ್ವಲ್ ಟು ಯು ಕ್ಯಾನ್ ಟೇಕ್ ಎನಿಥಿಂಗ್. m ಈಕ್ವಲ್ ಟು 2 ತಗೋಲ್ಲ,
ಓಕೆ, y ಈಕ್ವಲ್ ಟು 2x ಆಗ್ತದ್ರಿ. ಏನಾಗ್ತದೆ? y ಈಕ್ವಲ್ ಟು 2x. ಇದೊಂದು ಇಕ್ವೇಶನ್ ಬಂತು. ಈ ಇಕ್ವೇಶನ್ದ ನಾವು ಗ್ರಾಫ್ ಹಾಕ್ಬೇಕು. ಏನು ಹಾಕ್ಬೇಕು? ಈ ಇಕ್ವೇಶನ್ದು ಗ್ರಾಫ್ ಅಂದ್ರೆ ಈ ಒಂದು ಸಮೀಕರಣದ ನಕ್ಷೆಯನ್ನು ಹಾಕ್ಬೇಕ್ರಿ. ಓಕೆ, ಹಾಕೋಣಂತ. ಏನು ಮಾಡ್ಬೇಕಿಲ್ಲ ನಾವು? ಫಸ್ಟ್ ಬಾಕ್ಸನ್ನು ಹಾಕೋಬೇಕು. ಓಕೆ, ಬಾಕ್ಸ್ ಹಾಕೊಂಡ್ರಿ. ಎಸ್, ಎಕ್ಸ್ ಬರೀರಿ, y ಬರೀರಿ. 3 ಪಾಯಿಂಟ್ಸ್ ಕಂಡಿಬೇಕು. ಎ ಬಿ ಸಿ ಅಂತ ಅನ್ಕೋರಿ. 3 ಪಾಯಿಂಟ್ಸ್. ಫಸ್ಟ್ ಎ ಪಾಯಿಂಟ್ ಸಲುವಾಗಿ ಎಕ್ಸ್ ಈಕ್ವಲ್ ಟು ನೀವು ಇಲ್ಲಿ ಏನಾಗ್ತೀರಿ? 0 ಹಾಕ್ತೀರಿ. ಈ ಸಮೀಕರಣದಾಗ ಎಕ್ಸ್ ಈಕ್ವಲ್ ಟು 0 ಹಾಕ್ತೀರಿ ಅಂತ ಅನ್ಕೋರಿ. y ಈಕ್ವಲ್ಸ್ ಟು 2 ಇಂಟು ಎಕ್ಸ್ 0 ಅಂದರೆ 2 ಇಂಟು 0 ಅಂದರೆ 0 ಆಗ್ತದೆ. ಎಕ್ಸ್ ಈಕ್ವಲ್ ಟು 0 ಆದಾಗ y ಈಕ್ವಲ್ ಟು 0 ಆಯಿತು. ಎಕ್ಸ್ 0 ಇದ್ರೆ y 0 ಇರ್ತದೆ. ಹೌದಲ್ವಾ? ಇದು 0,0 ಅಲ್ವಾ? ಸೊ 0,0 ಅಂದರೆ ಅದು ಒರಿಜಿನೇ ಆಗ್ತದೆ. ನೆಕ್ಸ್ಟ್ ಬಿ ಕೇಸಲ್ಲಿ ಬಿ ಪಾಯಿಂಟ್ ಕಂಡುಹಿಡಿಬೇಕಾಗಿತ್ತು ಅಂದರೆ ಎಕ್ಸ್ ಈಕ್ವಲ್ ಟು 1 ಹಾಕೋಣಂತಾರೆ. ಸೊ y ಈಕ್ವಲ್ ಟು 2ಕ್ಕೆ 2 ಬರೀರಿ. ಓಕೆ, ಈ ಇಕ್ವೇಶನ್ದಾಗ 2ಕ್ಕೆ 2 ಬರೀರಿ. ಎಕ್ಸ್ ಇದಲ್ಲಿ 1 ಹಾಕಿ. 2 ಗುಣಿಲೆ 1 ಅಂದರೆ 2 ಆಗ್ತದೆ. ಇಲ್ಲಿ ಎಕ್ಸ್ ಈಕ್ವಲ್ ಟು 1 ತೊಗೊಂಡ್ರಿ ಅಂತ ಅನ್ಕೋರಿ. ಎಕ್ಸ್ ಜಾಗದಾಗ ಇಲ್ಲಿ ಎಕ್ಸ್ ಇದೆ ಅಲ್ವಾ? ಸೊ ಎಕ್ಸ್ ಜಾಗದಾಗ 1 ತೊಗೊಂಡ್ರೆ ಅಂದರೆ y ಜಾಗದಾಗ ಏನು ಬರ್ತದಂತ? 2 ಬರ್ತದೆ. ಹೌದಾ? ಸೊ ನೆಕ್ಸ್ಟ್ ಸಿ ಕೇಸಲ್ಲಿ ನೋಡ್ರಿ. ಎಕ್ಸ್ ಈಕ್ವಲ್ ಟು ನೀವು ಎಕ್ಸ್ ಈಕ್ವಲ್ ಟು -1 ತಗೋರಿ. y ಈಕ್ವಲ್ ಟು ನೋಡೋಣ. ಎಸ್, ಎಸ್, ಈ ಇಕ್ವೇಶನಲ್ಲಿ ಎಕ್ಸ್ ಈಕ್ವಲ್ ಟು -1 ಹಾಕೋಣಂತ. y ಬರೀರಿ ಈಕ್ವಲ್ ಟು 2ಕ್ಕೆ 2 ಬರೀರಿ. ಎಕ್ಸ್ ಅಂದರೆ ಎಷ್ಟು ಅದರ? ಇಲ್ಲಿ ಎಕ್ಸ್ ಅಂದರೆ -1 ಇದೆ ಅಲ್ವಾ? ಸೊ -1 ಬರೀರಿ. 2 ಗುಣಿಲೆ -1 ಅಂದರೆ -2 ಆಗ್ತದೆ. ಅಂದರೆ ಎಕ್ಸ್ ಈಕ್ವಲ್ ಟು -1 ತಗೊಂಡ್ರೆ ಅಂದರೆ y ಈಕ್ವಲ್ ಟು -2 ಬರ್ತದೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಯಾವ ಥರ ನಾವು ಗ್ರಾಫ್ ಹಾಕಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು ರೀ ನಿಮಗೆ. ಅದನ್ನು ನಾನು ನಿಮ್ಗೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಸರ್ ಇವೆಲ್ಲ ನಮಗೆ ಗೊತ್ತಿಲ್ಲರಿ ಹೇಳ್ಕೊಡ್ರಿ ಅಂತ ನೀವು ಮುಂದೆ ಅಂದರೆ ಅವಾಗ ಕಷ್ಟ ಆಗ್ತದೆ. ಅದಕ್ಕೆ ನಾನು ನಿಮಗೆ ಎಲ್ಲವನ್ನ ಇವಾಗೇ ಹೇಳ್ಕೊಡ್ತಾ ಇದ್ದೀನಿ. ಹೌದಲ್ವಾ? ಚಲೋ, ಪರವಾಗಿಲ್ಲ, ಹಾಕ್ತೀನಿ ನೋಡ್ರಿ ಇವಾಗ ಗ್ರಾಫ್. ಓಕೆ, ಎಸ್, ನಿಮಗೆ ಗ್ರಾಫ್ ಹಾಕ್ಲಿಕ್ಕೆ ಬರ್ಬೇಕ್ರಿ. ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್. ನೀವು ಕೋಆರ್ಡಿನೇಟ್ ಜಾಮೆಟ್ರಿ ನೋಡ್ರಿ. ಅಲ್ಲಿಂದ ನಿಮಗೆ ಯಾವ ಥರ ನಾವು ಪಾಯಿಂಟ್ಗಳನ್ನು ಲೊಕೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅಂದರೆ ಯಾವ ಥರ ನಾವು ಬಿಂದುಗಳನ್ನು ಗುರುತಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಫಸ್ಟ್ ಒನ್ ಎ ಏನದ ರೀ? 0,0 ಅದ. ಅದನ್ನ ಇಲ್ಲೇ ಬರೀತೀನಿ ನೋಡ್ರಿ. ಎ ಇಸ್ 0,0. ನೆಕ್ಸ್ಟ್ ಬಿ ಪಾಯಿಂಟ್ ಏನಿದೆ ರೀ? ಎಸ್, 1,2 ಇದೆ ನೋಡ್ರಿ. ಫಸ್ಟ್ ಎಕ್ಸ್, ನೆಕ್ಸ್ಟ್ ವೈ, 1,2. ಸಿ ಏನದ? -1, -2 ಇದೆನಾ? ಓಕೆ, ಸಿ ಇಸ್ -1, -2. ಫಸ್ಟ್ ಎಕ್ಸ್ ಎಕ್ಸಿಸ್ ಕಡೆ 1 2 3 ಬರೀರಿ, 4 ಬರೀರಿ. ಸಾಕು, 4 ಪಾಯಿಂಟ್ಸ್ ಬರ್ತದೆ. ಈ ಕಡೆ ಬಂದರೆ ಲೆಫ್ಟ್ ಕಡೆ ಬಂದರೆ -1 -2 -3. ಅದೇ ಥರ ಮೇಲ್ಗಡೆ ಹೋದರೆ y ಈಕ್ವಲ್ ಟು 1, y ಈಕ್ವಲ್ ಟು 2, y ಈಕ್ವಲ್ ಟು 3 ಆಗುತ್ತೆ. ಕೆಳಗಡೆ ಬಂದರೆ y ಈಕ್ವಲ್ ಟು -1 -2 -3. ಈ ಥರ ನೀವು ಬಿಂದುಗಳನ್ನು ಎಕ್ಸ್ ಮತ್ತು y ಆಕ್ಸಿಸ್ ಮೇಲೆ ಗುರುತಿಸ್ಬೇಕು ರೀ. ಓಕೆ, ಸೊ ಫಸ್ಟ್ ಎ ಏನದ ರೀ? 0,0 ಇದೆ. ಅದು ಇಲ್ಲೇ ಇದ್ದಿರ್ತದೆ. ಇದು ಎ ಆಯಿತು. ಓಕೆ, ನೆಕ್ಸ್ಟ್ ಬಿ ಏನದ ರೀ? 1,2. ಫಸ್ಟಿಗಿರೋದು ಎಕ್ಸ್ ಇರ್ತದೆ, ನೆಕ್ಸ್ಟ್ ಇರೋದು y ಇರ್ತದೆ. ಎಕ್ಸ್ ಈಕ್ವಲ್ ಟು 1 ಹೋಗ್ಬೇಕಾ? y ಈಕ್ವಲ್ ಟು 2 ಹೋಗ್ಬೇಕಂತ ನೋಡ್ರಿ. ಎಕ್ಸ್ ಈಕ್ವಲ್ ಟು 1, y ಈಕ್ವಲ್ ಟು 2 ಇಲ್ಲಿ ಬರುತ್ತೆ. ಹೌದಾ? ಸೊ ಯಾವುದಾದ್ರೆ ಇದು ಬಿ ಇದೆ ಅಲ್ವಾ? ಬಿ ಪಾಯಿಂಟ್ ಅಂತ ಬರೀರಿ. ನೆಕ್ಸ್ಟ್ ಸಿ ಇದು ನೋಡ್ರಿ. ಫಸ್ಟಿಗಿರೋದು ಎಕ್ಸ್ ಇರ್ತದೆ, ನೆಕ್ಸ್ಟ್ ಇರೋದು y ಇರ್ತದೆ. ಎಕ್ಸ್ ಈಕ್ವಲ್ ಟು -1, ಆಮೇಲೆ y ಈಕ್ವಲ್ ಟು ಎಷ್ಟು ಅದ ರೀ? -2 ಅದ. -2 ಅಂದರೆ ಇಲ್ಲಿ ಬರ್ತದೆ ನೋಡ್ರಿ. ಓಕೆ, ಇದು ಸಿ ಆಯಿತು. ಇವಾಗ ಇವು ಎ ಬಿ ಸಿ, ಎ ಬಿ ಸಿ ಇವು 3 ಬಿಂದುಗಳನ್ನು ಸೇರಿಸ್ಬೇಕು ನಾವು. ಹೌದಲ್ವಾ? ಕೂಡಿಸ್ಬೇಕು, ಸೇರಿಸ್ಬೇಕು. ಸೇರಿಸೋಣವಾ? ಎಸ್, ಕರೆಕ್ಟಾ? ನೀವು ಗ್ರಾಫ್ ಪೇಜಲ್ಲಿ, ಗ್ರಾಫ್ ಶೀಟಲ್ಲಿ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಬರ್ತದೆ. ಇಲ್ಲೊಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಪರವಾಗಿಲ್ಲ. ಅಂದರೂ ನಾನು
ನಿಯರೆಸ್ಟ್ ಹಾಕಿದ್ದೀನಿ. ಕರೆಕ್ಟ್. ಸೊ ಇದು ಏನು ಅಂದರೆ ಎಸ್ y ಈಕ್ವಲ್ ಟು ಎಮ್ ಎಕ್ಸ್. y ಈಕ್ವಲ್ ಟು ಎಮ್ ಎಕ್ಸ್ ಏನಿದೆ ಅಲ್ವಾ, ಇದರದ್ದು ಗ್ರಾಫ್ ಏನಾಗ್ತಾ ಇದೆ ಅಂದರೆ ಇದು ಒರಿಜಿನ್ ಇದು. ಇದನ್ನು ನಾವು ಮೂಲ ಬಿಂದು ಅಂತ ಕರಿತಿದ್ದೆವು. ಇದರ ನಿರ್ದೇಶಾಂಕಗಳು, ಇದರದ್ದು ಕೋಆರ್ಡಿನೇಟ್ಸ್ ಏನಾಗಿರ್ತವೆ 0,0 ಆಗಿರ್ತವೆ. ಇಂಗ್ಲೀಷಲ್ಲಿ ಇದನ್ನು ನಾವು ಒರಿಜಿನ್ ಅಂತ ಕರಿತಿದ್ದೇವೆ. ಅಂತ ಕರಿತೀವಿ ಒರಿಜಿನ್. ಕೋಆರ್ಡಿನೇಟ್ಸ್ ಏನಾಗಿರ್ತವೆ ಅಂದರೆ 0,0 ಆಗಿರ್ತವೆ. ನಿರ್ದೇಶಾಂಕ ರೇಖಾಗಣಿತದಾಗ ಹೇಳ್ಕೊಟ್ಟಿದ್ದೀನಿ. ಆ ಚಾಪ್ಟರ್ ತಾವು ನೋಡಿದಿಲ್ಲ ಅಂದರೆ ಚೆನ್ನಾಗಿ ನೋಡ್ರಿ. ಸೊ y ಈಕ್ವಲ್ ಟು ಎಮ್ ಎಕ್ಸ್, ಇದರದ್ದು ಗ್ರಾಫ್ ಎಲ್ಲಿಂದ ಪಾಸ್ ಆಗ್ತಾ ಇದೆ ಅಂತಂದರೆ ಒರಿಜಿನಿಂದ ಪಾಸ್ ಆಗ್ತಾ ಇದೆ. ಎಲ್ಲಿಂದ? ಒರಿಜಿನಿಂದ. ಓಕೆ, ಇದನ್ನು ಕನ್ನಡದಲ್ಲಿ ಮೂಲ ಬಿಂದುವಿನಿಂದ ಹಾದು ಹೋಗುತ್ತೆ. ಎದರದ ಗ್ರಾಫ್ ಅದು? ಮೂಲ ಬಿಂದುವಿನಿಂದ ಹಾದು ಹೋಗುತ್ತೆ ಅಂತ ಬರೀರಿ. ಓಕೆ, ಯಾವ್ದ್ರದ್ದು ಗ್ರಾಫ್? y ಈಕ್ವಲ್ ಟು ಎಮ್ ಎಕ್ಸ್. ಇದರದ್ದು ಗ್ರಾಫ್ ಏನು ಅಂದರೆ ಈ ಒಂದು ಮೂಲ ಬಿಂದುವಿನಿಂದ ಹಾದು ಹೋಗ್ತದ್ರಿ. ತಿಳಿತಲ್ವಾ? ಎಸ್, ಭಾಳ ಇಂಟ್ರೆಸ್ಟಿಂಗ್ ಇದೆ ರೀ, ಚೆನ್ನಾಗಿ ತಿಳ್ಕೊಬೇಕಷ್ಟೆ. ಇವೆಲ್ಲ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲೇ ಕೇಳಬಹುದು. ಹಾಗಾಗಿ ನಾನು ಇವು ಪಾಯಿಂಟ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ರೀ. ಇದು ಪಾಯಿಂಟ್ ಚೆನ್ನಾಗಿ ತಲೆಯಲ್ಲಿ ಇಟ್ಕೋರಿ ನೀವು. 7th ಪಾಯಿಂಟ್. ಆಮೇಲೆ ಲಾಸ್ಟ್ ಪಾಯಿಂಟಿಗೆ ಹೋಗೋಣಂತ್ರಿ. ಏನಿದೆ ನೋಡ್ರಿ ಲಾಸ್ಟ್ ಪಾಯಿಂಟ್. ಎಸ್, ಎವ್ರಿ ಪಾಯಿಂಟ್ ಆನ್ ದ ಗ್ರಾಫ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಈಸ್ ಎ ಸೊಲ್ಯೂಷನ್ ಆಫ್ ದ ಲೀನಿಯರ್ ಇಕ್ವೇಶನ್. ಎಸ್ ಎಸ್, ಎಕ್ಸಾಕ್ಟ್ಲಿ. ಏನಂದ್ರೆ ಪ್ರತಿಯೊಂದು ಪಾಯಿಂಟ್ ಏನಿದೆ ಅಲ್ವಾ, ಕರೆಕ್ಟ್, ಎದ್ರದ್ದು? ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಪ್ರತಿಯೊಂದು ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ ಸಾಲ್ಯೂಷನ್ ಆಫ್ ದಟ್ ಲೀನಿಯರ್ ಇಕ್ವೇಶನ್. ಅಂದ್ರೆ ಆ ಒಂದು ಲೀನಿಯರ್ ಇಕ್ವೇಶನ್ ಸಾಲ್ಯೂಷನ್ ಆಗಿರ್ತದೆ. ಇದು ಬಿ ಅಂತಕ್ಕಂಥ ಒಂದು ಪಾಯಿಂಟ್ನ ಸಾಲ್ಯೂಷನ್. ಯಾಕಂದ್ರೆ ನಿಮಗೆ ಎಕ್ಸ್ ಮತ್ತು ವಾಯ್ ಬೆಲೆ ಬರ್ತಾ ಇದೆ. ಸೊ ಅದೇ ಥರ ಎ ಅಂತಕ್ಕಂಥದ್ದು ಪಾಯಿಂಟ್ ಏನಿದಲ್ಲ, ಇದು ಸಾಲ್ಯೂಷನ್ ನಮಗೆ. ಯಾಕಂದ್ರೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆ ಬರ್ತಾ ಇದೆ. ಸಿ ಅಂತಕ್ಕಂಥ ಒಂದು ಪಾಯಿಂಟ್ ಇದೆ ಅಲ್ವಾ, ಸೊ ಇದನ್ನು ನಿಮಗೆ ಸಾಲ್ಯೂಷನ್. ಯಾಕಂದ್ರೆ ನಿಮಗೆ ಎಕ್ಸ್ ಮತ್ತು ವಾಯ್ ಬೆಲೆ ಬರ್ತಾ ಇದೆ. ಅಂದರೆ ಈ ಸ್ಟ್ರೇಟ್ ಲೈನಲ್ಲಿ ಅಥವಾ ಈ ಒಂದು ಗ್ರಾಫಲ್ಲಿ ಪ್ರತಿಯೊಂದು ಪಾಯಿಂಟ್ ಅದು ಎಲ್ಲೇ ಹಾಕಿರಲಕ್ಕ, ಅದು ಏನು ಪಾಯಿಂಟ್ ಬರ್ತಲ್ಲ, ಅದು ಪಾಯಿಂಟ್ ಏನಾಗಿರ್ತದೆ? ಪಾಯಿಂಟ್ ಅಂದರೆ ಎ 1 ಪಾಯಿಂಟ್, ಬಿ 1 ಪಾಯಿಂಟ್, ಸಿ 1 ಪಾಯಿಂಟ್. ಅದೇ ಥರ ಇಲ್ಲಿ ಡಿ ಅನ್ಕೋರಿ, ಇದು ಇ ಅನ್ಕೋರಿ. ಇನ್ಫನೈಟ್ ನಂಬರ್ ಆಫ್ ಪಾಯಿಂಟ್ಸ್ಗಳು ಬರ್ತಾವ್ರಿ ನಿಮಗೆ. ಒಂದು ಸ್ಟ್ರೇಟ್ ಲೈನಲ್ಲಿ ಅನಂತ ಬಿಂದುಗಳು ಇದ್ದಿರ್ತಾವೆ. ಸ್ಟ್ರೇಟ್ ಲೈನಲ್ಲಿ ಎಷ್ಟು ಇದಿರ್ತಾವ? ಅನಂತ ಬಿಂದುಗಳು ಇದ್ದಿರ್ತಾವೆ. ಹಾಗಾಗಿ ಇನ್ಫಿನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ನಿಮಗೆ ಸಿಗ್ತಾ ಇದ್ದಾವ. ಇಲ್ಲಿ ಏನು ಹೇಳ್ತಾ ಇದ್ದಾನತ್ತ ಅಂತಂದರೆ ಎವ್ರಿ ಪಾಯಿಂಟ್ ಆನ್ ದ ಗ್ರಾಫ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಏನಾಗಿರುತ್ತೆ ಅಂದರೆ ಸೊಲ್ಯೂಷನ್ ಆಫ್ ದಟ್ ಇಕ್ವೇಶನ್. ಆ ಇಕ್ವೇಶನ್ದು ಸೊಲ್ಯೂಷನ್ ಆಗಿರ್ತದೆ ಈಚ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಮತ್ತೇನು ಹೇಳ್ತಾ ಇದ್ದಾನಂದರೆ ಆಲ್ಸೋ ಎವ್ರಿ ಸೊಲ್ಯೂಷನ್ ಆಫ್ ಲೀನಿಯರ್ ಇಕ್ವೇಶನ್ ಈಸ್ ಎ ಪಾಯಿಂಟ್ ಆನ್ ದ ಗ್ರಾಫ್. ಆ ಲೀನಿಯರ್ ಇಕ್ವೇಶನ್ದು ಸಾಲ್ಯೂಷನ್ ಏನಿದೆ ಅಲ್ವಾ, ಈ ಲೀನಿಯರ್ ಇಕ್ವೇಶನ್ದು ಸಾಲ್ಯೂಷನ್ ಅದು ಏನಾಗಿರ್ತಂದ್ರೆ ಆ ಗ್ರಾಫ್ ಮೇಲಿನ ಒಂದು ಪಾಯಿಂಟ್ ಆಗಿರ್ತಂತೆ. ಕರೆಕ್ಟ್. ಹಿಂಗೊಂದು ಸ್ಟ್ರೇಟ್ ಲೈನ್ ಬಂದಿದೆ ಅಂದರೆ ಸಾಲ್ಯೂಷನ್ಸ್ಗಳು ಏನಾಗಿರ್ತವೆ ಅಂದರೆ ಈ ಸ್ಟ್ರೇಟ್ ಲೈನ್ ಮೇಲಿಂದೆ ಪಾಯಿಂಟ್ ಆಗಿರ್ತದಂಥದ್ದೊಂದು ಸಾಲ್ಯೂಷನ್. ಅಂದರೆ ಎ ಈಕ್ವಲ್ ಟು ಎಕ್ಸ್ ಕಮ ವಾಯ್. ಇಲ್ಲಿ ಎಕ್ಸ್ ಮತ್ತು ವಾಯ್ ಎರಡು ಕಲ್ತ್ರೆ ಅದೊಂದು ಪಾಯಿಂಟ್ ಆಗ್ತದೆ ರೀ. ಕರೆಕ್ಟಾ? ಅದು ಎಕ್ಸ್ ಮತ್ತು ವಾಯ್ ಅಂತಕ್ಕಂಥದ್ದು ಸಾಲ್ಯೂಷನ್, ಅದೊಂದು ಪಾಯಿಂಟ್ ಆಗಿರ್ತದೆ. ಅದು ಎಲ್ಲಿರ್ತದೆ ಅಂದರೆ ಈ ಸ್ಟ್ರೇಟ್ ಲೈನ್ ಮೇಲೆ ಇರ್ತದಂತ್ರಿ. ಹೌದಲ್ವಾ? ಎಲ್ಲ ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ. ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ತಾವು ನಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತೇನೆ ಅಂತಾರೆ. ಓಕೆನಾ? ಸೊ ಈ ಒಂದು ವಿಡಿಯೋ ತಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಈ ಒಂದು ವಿಡಿಯೋನ ತಾವು ಎಷ್ಟು ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾನು ಏನಂದ್ರೆ ಮುಂದಿನ ಒಂದು ವಿಡಿಯೋ ಅಲ್ಲಿ ಭೇಟಿ ಆಗ್ತೇನೆ ಅಂತ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.